शिवोऽहं चिदानन्दरूप शिवोऽहं शिवोऽहं मनोर्बुद्धि अहङ्कार चित्तानि नाहं न च श्रोत्रजिह्वे न च घ्राणनेत्रे न च व्योम भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न च प्राणसौम्यो न वै पञ्चवायु न वा सप्तधातुर्न वा पञ्चकोश न वाक्पाणिपादं न चोपस्थपायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मे द्वेषरागो न मे लोभमोहौ मदो नैव मे नैव मात्सर्यभाव न धर्मो न चार्थो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न पुण्यं न पापं न सौख्यं न दुःखं न मन्त्रो न तीर्थं न वेदा न यज्ञ अहं भोजनं नैव भोज्यं न भोक्ता चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मृत्युर्न शङ्का न मे जातिभेद पिता नैव मे नैव माता च जन्म न बन्धुर्न मित्रुर्न गुरुर्नैव शिष्य चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पो निराकाररूपो विभुत्वाच सर्वत्र सर्वेन्द्रियाणां न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहಂ ಎಲ್ಲರಿಗೂ ಶರಣಾರ್ಥಿಗಳು. ಸದ್ಗುರು ಶ್ರೀ ಸಾಧು ನಿಶ್ಚಲದಾಸ್ ಜಿ ಮಹಾರಾಜ್ ಕಿ ಜೈ. ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ ಜಿ ಮಹಾರಾಜ್ ಕಿ ಜೈ. ಸ್ವಾಮೀಜಿ ಮಹಾರಾಜ್ ಕಿ ಜೈ. ಮಂಗಳಂ ಜೈ. ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಇಂದಿನ ಮಧ್ಯಾಹ್ನದ ಈ ಒಂದು ಸತ್ಸಂಗದಲ್ಲಿ ಶುದ್ಧ ಬ್ರಹ್ಮಣ್ ಸ್ವಾಮಿಗಳಿಂದ ಶ್ರೋತ್ರಿಯ ಬ್ರಹ್ಮಣ್ ಸದ್ಗುರು ಶ್ರೀ ಶಂಕರ ಭಟ್ ಅಗ್ನಿಹೋತ್ರಿಯವರ ಕೃತಿ ವೇದಾಂತ ವಚನ ಮಾಲಿಕೆ ಭಾಗ 2 ಇದು ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿದ ಉಪನ್ಯಾಸಗಳ ಬಗ್ಗೆ ನಮಗೆ ಜ್ಞಾನವನ್ನು ಬೇಕೊಡ್ತಾ ಇದ್ದೀವಿ. सद्गुरु श्री शुद्ध ब्रह्मणे नमः. सद्गुरु श्री पंडित पीतांबर जिये नमः. सद्गुरु श्री साधु निश्चलदास जिये नमः. समस्त
ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರ ವೇದಾಂತ ಪ್ರವಚನ ಮಾಲಿಕೆ 2 ಮಹಾಲಿಂಗರಂಗರ ಅನುಭವಾಮೃತವನ್ನು ಆಧರಿಸಿದ ಉಪನ್ಯಾಸಗಳನ್ನು ಕುರಿತು ಶುದ್ಧ ಬ್ರಹ್ಮಪೀಠದ ಎಲ್ಲ ಸಾಧಕರು, ಸಿದ್ಧ ಪುರುಷರು, ಪ್ರಸಿದ್ಧ ಪುರುಷರು ಶ್ರವಣ ಮಾಡ್ತಾ ಇದ್ದೀರಿ. ಇಲ್ಲಿ ಏನಾಗಿದಂತಾರೆ, ಈ ಒಂದು ಸ್ಮೃತಿ ಅನ್ನೋದು ಕಟ್ಟಿಗೊಳ್ಳಬೇಕಾಗ್ಯದ. ಸ್ಮೃತಿ ಏನು ಸ್ಮೃತಿ ಅಂದ್ರೆ, ದೇಹ ಭಾವ ಏನು ಅದಲ್ಲ, ಆ ದೇಹ ಭಾವದೊಳಗೆ ಏನೇನದವ್ರಿ? ಜೀವ ಭಾವ, ದೇಹ ಭಾವ ಅಂದ್ರೆ ಏನೇನದವ ಅದ್ರಾಗ? ಕಂಟೆಂಟ್ಸ್, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಅಂತಃಕರಣ. ದೇಹ ಭಾವ, ಜೀವ ಭಾವ ಅಂದ್ರೆ ಈ ದೇಹನೇ ನಾನು, ಹೌದಿಲ್ಲ? ಆಮೇಲೆ ಈ ದೇಹ ಹುಟ್ಟಿದ್ದಕ್ಕ ನಾನೇ ಹುಟ್ಟಿದೆ, ಮತ್ತೆ ದೇಹಕ್ಕೆ ಏನಾರ ಆಯ್ತಂದ್ರೆ ಅದು ನನಗೆ ಏನೋ ಆಗ್ಲಿಕ್ಕತ್ತದ, ದೇಹ ಪ್ರಾಣ ಹೋಯ್ತಂದ್ರೆ ನಾನೇ ಸತ್ತೆ, ಮತ್ತೆ ಪಾಪ ಮಾಡೋನು ನಾನು, ಅಹಂ ಕರ್ತ, ಮತ್ತೆ ಪುಣ್ಯ ಮಾಡೋನು ನಾನು, ಮತ್ತೆ ಪಾಪ ಪುಣ್ಯಗಳ ಫಲಗಳೇನದವ? ಸುಖ ದುಃಖಗಳು, ಅವುಗಳದು ಭೋಕ್ತಾ ನಾನು, ಸುಖದ ಭೋಕ್ತಾ ನಾನು, ದುಃಖದ ಭೋಕ್ತಾ ನಾನು. ಮತ್ತೆ ಹುಟ್ಟುವಾಗ ಎಲ್ಲಿದೋ ಬರ್ತೀನಿ, ಗಮನ ಆಗಮನ, ಮತ್ತೆ ಸತ್ ಮೇಲೆ ಎಲ್ಲಿಗೋ ಹೋಗ್ತೀನಿ. ಇವೆಲ್ಲ ಏನದವ? ಜ್ಞಾನದ ಅಜ್ಞಾನದ? ಇವೆಲ್ಲ ಅಜ್ಞಾನದ. ಮತ್ತೀಗ ಜ್ಞಾನ ಅಂದ್ರೆ ಏನು? ಇದ್ರ ಅಪೋಸಿಟ್ ಹೇಳ್ಬೇಕಲ್ಲಿ. ಶರೀರ ನಾನಲ್ಲ, ಜನನ ಮರಣಗಳು ನನ್ನವಲ್ಲ, ಪಾಪ ಪುಣ್ಯಗಳ ಕರ್ತ ನಾನಲ್ಲ, ಅವುಗಳ ಫಲವನ್ನು ಭೋಗಿಸುವ ಭೋಕ್ತ ನಾನಲ್ಲ, ಸುಖ ದುಃಖಾದಿಗಳ ಭೋಕ್ತನು ನಾನಲ್ಲ, ಭೋಕ್ತೃ ನಾನಲ್ಲ, ಗಮನಾಗಮನ, ಹೋಗುವವನು ನಾನಲ್ಲ, ಬರುವವನು ನಾನಲ್ಲ, ಸದಾಕಾಲ ಇರುವವನು. ಈಗೇನಾಗ್ಯದಪ್ಪ ಅಂತಂದ್ರೆ, ಇದ್ರ ಬಗ್ಗೆ ಸತ್ಯದ ವಿಚಾರ ಗೊತ್ತಿರ್ಲಾರ್ದವರು ಜೀವಭಾವದೊಳಗೆ ಹೆಂಗೋ ಒಂದು ಜೀವನ ಮಾಡಿ ಹೋಗ್ತಿರ್ತಾರೆ, ಗೊತ್ತಿರ್ಲಾರ್ದವ್ರು. ಈಗ ಗೊತ್ತಿದ್ದವ್ರಿಗೂ ಈ ಜೀವಭಾವ ಬರ್ತಿರ್ತವ. ಯಾಕೆ ಬರ್ತಿರ್ತದ? ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಶ್ಚಯ ಜ್ಞಾನ ಇಲ್ಲದಕ್ಕೆ. ದೃಢವಾದ ಜ್ಞಾನ ಆಗ್ಯದ, ಜ್ಞಾನ ದೃಢವಾಗಿ ಆಗಿಲ್ಲ, ನಿಶ್ಚಯ ಜ್ಞಾನ ಆಗಿಲ್ಲ. ನಿಶ್ಚಯ ಜ್ಞಾನ ಆಯ್ತು ಅಂತಂದ್ರೆ ಮತ್ತೆ ಬರಲ್ಲ. ಅದಕ್ಕೆ ನಿಶ್ಚಯ ಜ್ಞಾನ ಆಗ್ಬೇಕಾದ್ರೆ ನಿರಂತರ ಶ್ರವಣ ಮಾಡ್ಬೇಕು, ಬರ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಕೇಳ್ತಾ ಇರ್ಬೇಕು. ಕೇಳಿ 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 ಅದು ನಿಶ್ಚಯ ಆಗ್ಬಿಡ್ತದೆ. ಅದಕ್ಕೆ ಇಲ್ಲಿ ಏನಾಗ್ಲಿಕ್ಕತ್ತದಪ್ಪ ಅಂತಂದ್ರೆ, ಇಷ್ಟೆಲ್ಲ ಶಾಸ್ತ್ರ ತಿಳ್ಕೊಂಡು ತಪ್ಪು ಮಾತಾಡ್ತಿರಲ್ರಿ, ತಪ್ಪು ಕೆಲಸ ಮಾಡ್ತಿರಲ್ರಿ, ತಪ್ಪು ಆಲೋಚನೆ ಅದಾವಲ್ಲ ನಿಮ್ಮದು, ಇಂಥ ಆಲೋಚನೆ ಇಟ್ಕೋತೀರಿ, ಮ್ಯಾಲ ನೋಡಿದ್ರೆ ಶಾಸ್ತ್ರ ಹೇಳ್ತೀರಿ ಅಂತ ಸಮಾಜ ಅಂತದ ಇಲ್ಲ? ಅಂತದ. ಅದು ಅನ್ಲಿ ಬಿಡ್ಲಿ, ನಾವ್ಯಾಕೆ ತಪ್ಪು ಮಾಡ್ತೀವಿ ಅಂತಂದ್ರೆ, ತಿಳಿದವ್ರು ಯಾಕೆ ತಪ್ಪು ಮಾಡ್ತಾರ ಅಂದ್ರೆ ನಿಶ್ಚಯ ಜ್ಞಾನ ಆಗಿಲ್ಲ.
ದೃಢವಾದ ನಿಶ್ಚಯ ಜ್ಞಾನ ಆಗಿಲ್ಲ. ಜ್ಞಾನದ ಬಗ್ಗೆ ಮಾಹಿತಿ ಸಿಕ್ಕದಷ್ಟೇ ಹೊರತು. ಅದಕ್ಕೆ ಇಲ್ಲಿ ಅವ್ರು ಏನ್ ಹೇಳ್ತಾರ, ಕೆಲವು ಕಾಲದವರೆಗೆ ದೇಹಾದಿಷು ಆತ್ಮದೀಕ್ಷಣಾತ್ ಪುನಃ ಪುನಃ ಉದೇತಿ. ದೇಹಾದಿಷು ಅಂದ್ರೆ ದೇಹದ ಭಾವ, ಆತ್ಮಾಧೀಕ್ಷಣಾತ್ ಕೆಲವೊಂದು ಸಾರಿ ಏನಾಗ್ತಿರ್ತದ, ಆತ್ಮಭಾವ ಹೋಗಿ ದೇಹದ್ದು ಬರ್ತಿರ್ತದ ಅವಾಗ ಜೀವಭಾವ. ಮತ್ತೇನಾಗ್ತದ, ಆತ್ಮಭಾವ ಅದನ್ನ ಹಿಂದೆ ಹಾಕಿಬಿಡ್ತದ. ಮರ್ತು ಹಿಂಗ್ ಮಾಡ್ಬಿಟ್ಟು ನೋಡಪ್ಪ ಅಂತ ಮತ್ತೆ ಪಶ್ಚಾತ್ತಾಪ ಪಡೋಂತ ಸಮಯ ಬರ್ತದೆ. ಗೊತ್ತಿರ್ಲಾರ್ದವನಿಗೆ ಪಶ್ಚಾತ್ತಾಪನೇ ಇಲ್ಲ, ಹೌದಿಲ್ರಿ? ಜ್ಞಾನ ಇರ್ಲಾರ್ದವನಿಗೆ ಪಶ್ಚಾತ್ತಾಪದ ಪ್ರಶ್ನೆನೇ ಇಲ್ಲ. ಅವನ ಜೀವಭಾವದಾಗ ಇದ್ದವನಿಗೆ ಅದು ಏನು ನಡೆದದ ಅದೇ ಅವನಿಗೆ ಸತ್ಯ. ಆದರೆ ದೇವಭಾವ, ಆತ್ಮಭಾವ, ಪರಮಾತ್ಮ ಭಾವ, ಬ್ರಹ್ಮಭಾವ, ಕೂಟಸ್ಥ ಭಾವ, ಸಾಕ್ಷಿ ಭಾವ, ಚೈತನ್ಯ ಭಾವ, ಸಚ್ಚಿದಾನಂದ ಭಾವ, ಈ ಭಾವದಲ್ಲಿ ಇರುವವನಿಗೆ ಏನಾಗ್ತದಂದ್ರೆ ಆವಾಗ ಮರುವಾತಿರ್ತದ. ಮರುವಾದಾಗ ಏನಾಗ್ತದ, ಕಾಯ ವಾಚ ಮನಸ ಆಡುವ ಮಾತುಗಳು, ಮಾಡುವ ಕೆಲಸಗಳು, ವಿಚಾರಿಸುವ ಆಲೋಚನೆಗಳು ಅಯೋಗ್ಯವಾಗಿರ್ತಾವ. ಅರಿವನ್ನು ಮರಿವಿನಲ್ಲಿದ್ದಾಗ ಅಯೋಗ್ಯ ಆಗ್ತಾವ. ಅಯೋಗ್ಯ ಆಗ್ಲಿ, ಏನ್ ತೊಂದರೆ ಇಲ್ಲ. ಅಯೋಗ್ಯ ಆಗಿದ್ದ ನೆಕ್ಸ್ಟ್ ಮೂಮೆಂಟ್ನೊಳಗ ನಮಗೆ ಅರಿವು ಆಗ್ತದ ಇಲ್ರಿ, ಮತ್ತೆ ಬ್ಯಾಲೆನ್ಸಿಗೆ ಬರ್ತೀವ ಇಲ್ಲ. ಹಿಂಗ ಮಾತನಾಡಬಾರದಾಗಿತ್ತು, ಆಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಇರ್ತದ ಇಲ್ಲ. ಇಂಥ ಕೆಲಸ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ ಅಂತ ಪಶ್ಚಾತ್ತಾಪ ಇರ್ತದ ಇಲ್ಲ. ಹೀಗ ವಿಚಾರ ಮಾಡೋದು ತಪ್ಪು ಅಂತೇಳಿ ಅರಿವಿದ್ದವರು ಅವಾಗವಾಗ ಮರಿವಿನಾಗ ಹೋದ್ರೂ ಸಹಿತ ಮತ್ತೆ ಹೊಳ್ಳಿ ಅರಿವಿ ಬರ್ತಾರ ಇಲ್ಲ. ಈಗ ಆಕಳು, ಎತ್ತ, ಆಕಳಕರ, ಹೋರಿಕರ ಇದೇನು ಗೋಮಾತಾ ಸಂತಾನ ಅದಲ್ಲ, ಈ ಸಂತಾನ ಇದು ಆಕಸ್ಮಿಕವಾಗಿ ಎಲ್ಲೋ ಒಂದು ಕೆಸರಿನಾಗ ರೊಜ್ಜಿನೊಳಗ ಹೋಗಿ ಸಿಕ್ಕೊಂಬಿತ್ತು ಅಂತಂದ್ರೆ ಅದ್ರ ಹೆಂಗಿರ್ತದ ಪರಿಸ್ಥಿತಿ? ಎಷ್ಟು ಆರಾಮ್ ತಣ್ಣಗದ ಈ ರೊಜ್ಜಿನಾಗೆ ಆರಾಮ್ ಅದ ಅಂತೇಳ ಅಲ್ಲೇ ಇರ್ತಾವೇನು? ಯಾವಾಗ ಹೊರಗೆ ಬರ್ತೀನಿ ಅಂತ ಬಡದಾಡ್ತಿರ್ತಾವ. ಕೆಸರು ಹತ್ಯದಂತ ನಂದಿಗೆ ಕೆಸರು ಹತ್ಯದ ಅಂತೇಳಿ ಆ ಕೆಸರಿನಾಗ ಅದು ಎಂಜಾಯ್ ಮಾಡಂಗಿಲ್ಲ. ಅದೇನ್ ಮಾಡ್ತದೆ, ಯಾವಾಗ ಹೊರಗೆ ಬರ್ಲಿ ಅಂತ ಹೇಳಿ ಅದು ಚಿಟುಕರಿಸ್ತಿರ್ತದ. ಹಂಗ ಕೆಸರು ಹತ್ತಲಾರದಂತ ಜೀವಗಳು ಈ ಭೂಮಿ ಮೇಲೆ ಯಾವೂ ಇಲ್ಲ. ಈ ಜಗತ್ತ ಜಾರಕಿ ಬಹಳ ಜಾರ್ತದ. ಕಾಲಲಿಂತ ಜಾರ್ತದ, ಮೈ ಕೈಲಿಂತ ಜಾರ್ತದ, ನಾಲಿಗೆಲಿಂತ ಜಾರ್ತದ, ಮನಸ್ಸಲಿಂತ ಜಾರ್ತದ. ಜಾರಿ ಬೀಳ್ತಾನೆ ಇರ್ತೀವಿ, ಎಲ್ಲೆಲ್ಲೋ ಏನೇನೋ ಆಗ್ತಿರ್ತಾವ. ಬಿದ್ದದ್ದು ತಪ್ಪಲ್ಲ, ಬಿದ್ದಲ್ಲೇ ಬೀಳೋದು ತಪ್ಪು, ಎದ್ದು ನಿಲ್ಲಲಿಲ್ಲ ಅಂದ್ರೆ ತಪ್ಪ. ಹೌದಲ್ರಿ? ಬಿದ್ದಲ್ಲೇ ಬಹಳ ಚಲೋ ಆಯ್ತು ಬಿಡಿ, ಇಲ್ಲೇ ಬೀಳ್ದಿರಮ್ಮಂತ ಅನಿಸ್ತದೇನು? ಹೆಂಗ ಬೀಳಬಾರ್ದು, ಬೀಳ್ತದ. ಬಿದ್ದಾಗ ಹೆಂಗಿರ್ಬೇಕಂದ್ರೆ ನೆಲದ ಮೇಲೆ ಯಾವಾಗರೇ ಒಂದು ಸಾರಿ ಬಿದ್ದೇವಂತಂದ್ರ ಹೆಂಗ್ ಹೇಳ್ಬೇಕು? ಯಾರು ನೋಡ್ಯಾರೋ ಇಲ್ಲೋ ಅನ್ನೋದ್ರ ಕಡೆ ಲಕ್ಷ್ಯ ಇರ್ಲಾರ್ದಂಗ, ಯಾರು ನೋಡ್ಲಾರ್ದಂಗ ಪಟಕ್ಕಂತ ಎದ್ದು ಬಿಡ್ಬೇಕು. ಹೇಳ್ತೀರಾ ಇಲ್ಲ? ಯಾರ್ಯಾರ ನಾವು ಬಿದ್ದದ್ ನೋಡಂಗದ್ರ ಹೇಳ್ತೀರಾ ಇಲ್ಲ? ಪಟಕ್ಕಂತ ಎದ್ದು ಬಿಡ್ತೀರಿಲ್ಲ? ಎಲ್ಲ ಕೆಳಗೆ ಜಾರ್ಕೊಂಡು ಬಿದ್ದ ಮೇಲೆ ಯಾರ್ಯಾರ ನೋಡ್ಯಾರೇನು ಅಂತ ಹೇಳಕ್ಕೆ ಮತ್ ನಾವು ಬಿದ್ದದ್ದು ಯಾರ್ಯಾರ ನೋಡ್ಯಾರೇನು ಅಂಥೇಳಿ ಏನಾಗ್ತದ, ಆ ಕಡೆ ಈ ಕಡೆ ನೋಡಿ ಮತ್ತೇನಾರ ಅಪಮಾನ ಆಗ್ಯದೇನ ಅಂತ ಅನ್ಕೊಂಡು ಯಾರು ನೋಡಿಲ್ಲ ಅಂತೇಳಿ ಪಟಕ್ಕತ್ತೆ ಎದ್ದು ಬಿಡ್ತೀವಿ. ಯಾಕ್ರಿ ಬಿದ್ರಿ? ಏನಾಗಿಲ್ಲ ಹೇಳ್ರಿ.
ಇದು ಏನಂದ್ರ ನೆಲದ ಮೇಲೆ ಕಾಲು ಜಾರಿ ಬಿದ್ರ ಯಾರು ನೋಡ್ಲಾರ್ದಂಗ ಎದ್ದು ಮರ್ಯಾದೆ ಉಳಿಸ್ಕೋಬೇಕು, ಯಾರು ನೋಡ್ಲಾರ್ದಂಗ. ಮತ್ತೆ ನಿಜ ಜೀವನದಾಗ ಏನಾರ ಸಮಸ್ಯೆ ಆಗಿ ಬಿದ್ದೇವಂತಂದ್ರ ಅವಾಗ ಹೆಂಗ ಹೇಳ್ಬೇಕು? ಎಲ್ಲರೂ ನೋಡಂಗ ಹೇಳ್ಬೇಕು ಮ್ಯಾಲ, ಎಲ್ಲರೂ ನಮ್ಮನ್ನ ನೋಡ್ಬೇಕು. ಅವಾಗ ಹೆಂಗಿದ್ದ, ಹೆಂಗಾಗಿದ್ದ, ಈಗ ನೋಡಪ್ಪ ಹೆಂಗಾಗ್ಬಿಟ್ಟ, ಎಲ್ಲರೂ ನೋಡಂಗಾಗ್ಬೇಕು. ನಮ್ಮ ಜೀವನದಾಗ ಏನಾರ ಬಿದ್ದೇವಂತಂದ್ರ ಮತ್ತೆ ಎತ್ತರ ಹೆಂಗಿರ್ಬೇಕು? ಎಲ್ಲರೂ ನೋಡ್ಬೇಕು ನಿಮ್ಮನ್ನು. ಹಂಗ ಎಲ್ಲರ ಮನಸ್ಸಿನಾಗ ನಿಮ್ಮ ಬಗ್ಗೆ ಒಂದು ಸದ್ಭಾವ ಉಂಟಾಗಬೇಕು, ಹಂಗ ಹೇಳ್ಬೇಕು. ಅದಕ್ಕಿಲ್ಲಿ ಕಾಯ ವಾಚ ಮನಸ ಹಂಗೆ ಬೀಳ್ತಾನೆ ಇರ್ತೀವಿ. ಮತ್ತೆ ಬಿದ್ದಾಗ ಅದಕ್ಕೊಬ್ಬ ಮೊಮ್ಮಗ ಅಜ್ಜಗೆ ಕೇಳ್ತಾನ, ಏನಂತ? ನಿನ್ನ ಇಡೀ ಆಯುಷ್ಯದ ಅನುಭವ ಹೇಳಪ್ಪ. ಈ ಭೂಮಿ ಮೇಲೆ ವಯಸ್ಸಾಗಿ 90 ವರ್ಷ ಜೀವನ ಕಳೆದಿ, ನಿಮ್ ಜೀವನದ ಬಗ್ಗೆ ಒಂದು ಅನುಭವ ಹೇಳು, ಈ ಜಗತ್ತಿನ ಬಗ್ಗೆ ನಿಂದೊಂದು ಅಭಿಪ್ರಾಯ ಹೇಳು ಅಂತ. ಅವಾಗ ಅಜ್ಜ ಏನ್ ಹೇಳ್ತಾನ, ಈ ಜಗತ್ತನ್ನ ನೋಡಿದ್ರು ನೋಡ್ತಮ್ಮ ಹೆಂಗದಂದ್ರೆ, ಎರಡು ಬಲಿಷ್ಠವಾದ ತೋಳಗಳ ಮಧ್ಯೆ ಘನಘೋರ ಯುದ್ಧ ನಡೆದಂಗ ನಡೆದದ ಅಂತ. ಎಲ್ಲ ಕಡೆ ವಿರೋಧ ಅದ ಅಲ್ರಿ, ಏನ್ ಮಾಡ್ಲಕ್ಕೂ ಆದ್ರೂ ವಿರೋಧ. ಏನಾರ ಮಾಡ್ಲಕ್ಕೋರಿ ಒಂದು ವಿರೋಧಿ ಶಕ್ತಿ ಬಂದೇ ಬಿಡ್ತು. ಘನಘೋರ ಯುದ್ಧ, ಘನಘೋರ ಯುದ್ಧ, ಎರಡು ಬಲಿಷ್ಠವಾದ ತೋಳಗಳ ಮಧ್ಯೆ ಘನಘೋರ ಯುದ್ಧ. ಅವಾಗ ಎರಡನೇ ಕ್ವಶನ್ ಕೇಳ್ತಾನ ಅಜ್ಜ, ಮೊಮ್ಮಗ ಅಜ್ಜಗೆ ಕೇಳ್ತಾನ, ಏನಂತ? ಯಾವ ತೋಳ ಗೆದಿತದ ಅಜ್ಜ ಅಂತ ಕೇಳ್ತಾನ. ಯಾವ ತೋಳ ಗೆದಿತದಂದ್ರ, ನೀ ಯಾವ ತೋಳವನ್ನು ಸಾಕಿ ಸಲುತ್ತಿದೆ ಅದೇ ತೋಳ ಗೆದಿತದ. ನಿನ್ನ ಮೇಲೆ ಡಿಪೆಂಡ್ ಅದ ನೋಡ ತೋಳ. ಆ ತೋಳ ಸಾಕಿ ಗೆದಿಸೋದು ನಿನ್ ಕೈಯಾಗ ಅದ ನೋಡ ಅಂತ. ನಾವು ಈಗ ಅರಿವಿಂದೊಂದು ತೋಳ, ಮರಿವಿಂದೊಂದು ತೋಳ ಅದ ಈಗ ನಮ್ಮಲ್ಲಿ. ನೀವು ಮರಿವಿನಾಗೆ ಇದ್ದು ಈ ಲೌಕಿಕ ವ್ಯವಹಾರದಾಗೆ ಬಿದ್ದು ರೊಕ್ಕ ರೂಪಾಯಿ ಬಂಗಾರ, ಹೆಂಡತಿ ಮಕ್ಕಳ ಸಂಸಾರ, ಅಧಿಕಾರ, ಪ್ರಚಾರ, ಇದಿಟ್ಟು ಉಸಿರು ಬಂದಾಯ್ತಂದ್ರೆ ಇವು ಯಾವ ನಮಗೆ ಸಂಬಂಧ ಇಲ್ಲ, ಇದ್ರಾಗೇ ಬಿದ್ದು ಅಡ್ಡಾಡ್ತೀವಿ ಅಂತಂದ್ರ ಅದೆಂತ ತೋಳ? ಮರವಿನ ತೋಳ. ಮರವಿನ ತೋಳ ಗೆದ್ದಂದ್ರೆ ಏನಾಗ್ತದ? ಮನುಷ್ಯ ಜನ್ಮ ತಾಳಿ ಬಂದದ್ದು ಸಾರ್ಥಕ ಆಗ್ತದ, ವ್ಯರ್ಥ ಆಗ್ತದ? ಏನಾಗ್ತದ? ಮರವಿನ ತೋಳ ಗೆದ್ದು ತಂದ್ರೆ ಏನಾಗ್ತದ? ಅಜ್ಞಾನದ ತೋಳ ಗೆದ್ದು ತಂದ್ರೆ ವ್ಯರ್ಥ ಆಗ್ತದೆ, ವೇಸ್ಟ್ ಆಗಿಬಿಡ್ತದೆ. ಅರಿವಿನ ತೋಳಕ್ಕೆ ಹೋಗ್ಬಿಟ್ರಿ ಅಂತಂದ್ರ ಆವಾಗ ಏನಾಗ್ತದ? ಬ್ರಹ್ಮಜ್ಞಾನಿಗಳಾಗ್ತೀರಿ. ಒಂದೇ ಜನ್ಮದಾಗ ಬ್ರಹ್ಮಜ್ಞಾನಿ ಆಗಲಿಲ್ಲ ಅಂದ್ರೂ ಈ ಜನ್ಮದಾಗ ಎಷ್ಟು ಬ್ರಹ್ಮಜ್ಞಾನಿ ಆಗಿರ್ತೀರಿ ಅಷ್ಟು ಆತ್ಮೋನ್ನತಿ ನಿಮ್ ಜೊತೆಗೆ ಬರ್ತದ. ನಿಮ್ಮ ಆತ್ಮ ಎಷ್ಟು ಉನ್ನತಿ ಮಾಡ್ಕೊಂಡಿರಿ ಅಷ್ಟು ಉನ್ನತಿ ಆತ್ಮ ನಿಮ್ ಜೊತೆಗೆ ಬರ್ತದ. ಆದ್ರೆ ಇಲ್ಲಿ ನೀವು ಮರಿವಿನ ಬದುಕು ಮಾಡೋದ್ರಾಗ 10 ಅಂತಸ್ತು ಬಿಲ್ಡಿಂಗ್ ಕಟ್ಟಿದ್ರ ಅದು ನಿಮ್ ಸಂಗಟ ಬರ್ತದ? ದೇಶವರಿ ಎಲ್ಲಾ ಜನರು ಪರಿಚಯ ಮಾಡ್ಕೊಂಡು ಭಾರಿ ದೊಡ್ಡ ಜನಬಲ ಅಂದ್ರೆ ಸಂಗಟ ಬರ್ತದ? ಜನಬಲರು ಎಷ್ಟಿದ್ರೆ ಜನರು ಎಲ್ಲರೂ ಬರ್ತಾರೆ. ಯಾರು ಬರ್ತಾರ? ಹಣಬಲ, ಜನಬಲ, ಏನೇನೋ ಬಲಗಳು. ಆ ಪರಮಾತ್ಮನ ಕಾರುಣ್ಯ ಅನ್ನೋದೊಂದು ಬಲ ಬಿಟ್ಟು ಉಳಿದು ಎಲ್ಲ ಬಲಗಳು ಸಂಗ್ರಹ ಮಾಡಿದ್ದೇನದ ಅದೆಲ್ಲ ಏನದ? ಮರಿವಿನ ಗೆಲುವು. ಅದಕ್ಕೆ ಯೂನಿವರ್ಸಿಟಿಯಾಗ ಹೋಗಿ 64 ವಿದ್ಯೆಗಳು ಕಲಿತು ಡಾಕ್ಟರೇಟು, PhD ಏನ್ ಮಾಡಿದ್ರು ಸಹಿತ ಈ ಅರಿವು ಇದ್ದವನ ಎಡಗಾಲ ಚಮ್ಮಾವುಗೆಗೆ ಸರಿಬಾರದಯ್ಯ ಅಂತಾನ ಬಸವಣ್ಣ. ಅರಿವುಳ್ಳ ಶರಣನ ಎಡಗಾಲ ಚಮ್ಮಾವುಗೆಗೆ ಸರಿಬಾರದಯ್ಯ
64 ವಿದ್ಯೆಗಳು ಕಲ್ತರೂ ಸಹಿತ ಇಡೀ ಪೃಥ್ವಿ ನಿಮ್ಮ ಶರಣನ ಚಮ್ಮಾವಿಗೆ ಸರಿ ಬಾರದಯ್ಯ. ಅಂದ್ರೆ ಅರಿವು ಉಳ್ಳವರು, ಅಷ್ಟು ಮಹತ್ವದವರು, ಅವ್ರ ಮಹತ್ವ ಅಷ್ಟು ಶ್ರೇಷ್ಠ ಅದ. ಹೆಂಗ್ ಮಾಡ್ತೀರಿ? ಅದಕ್ಕೆ ಇಲ್ಲಿ ಈ ವಾಕ್ಯದಾಗ ಅವ್ರು ಏನ್ ಹೇಳಕತ್ತಾರಂದ್ರ, ಅರಿವು ಅನ್ನೋದು ಎಲ್ಲ ತಿಳಿದ್ಬಿಟ್ಟದ. ಮೊನ್ನೆ ಮಾಂತೇಶ್ ಹೇಳಿದ್ರಲ್ಲ, ಜ್ಞಾನ ಇನ್ನ ಏನದು ಕೇಳೋದೆಲ್ಲ ಹೇಳೇ ಬಿಟ್ಟಾರಲ್ಲ ಅಂತ. ಹೇಳೋದು ಮುಗಿದದ, ಇನ್ ಮುಂದೆ ಯೋಗ ಮತ್ತು ಕರ್ಮ ಮಾಡ್ರಿ ಅಂತಂದ್ರು. ಹೇಳೋದಾಗ್ಯದ, ಕೇಳೋದಾಗ್ಯದ. ಈ ಸಮಸ್ಯೆ ಎಲ್ಲದ? ಕೇಳಿದ್ದು ಅರಿವಿಗೆ ಇಳಿಸ್ಕೊಂಡು ಅರಿವಿನಾಗಿರ್ಬೇಕಲ್ಲ. ಅರಿವಿನಾಗಿರ್ಬೇಕಂತೇಳಿ ಬಾಯಿಲ್ಲ ಅಂದ್ರೆ ಹೆಂಗ? ಇರ್ಬೇಕದು, ಅದು ಮಾತಾಡೋದಿಲ್ಲದು, ಇರ್ಬೇಕಷ್ಟೇ. ಅರಿವಿನಾಗಿರ್ಬೇಕಂದ್ರೆ ಬಾಯಿಲೆ ಅನ್ನೋನ ಆಗ್ತದೇನದು? ಇರ್ಬೇಕಾದ್ರಾಗಷ್ಟೇ, ಅದ್ರಾಗ ಮತ್ತೊಂದು ಏನು ಇಲ್ಲೇ ಇಲ್ಲ. ಅದಕ್ಕೆ ಇಲ್ಲಿ ಎಷ್ಟು ಚಂದ ಹೇಳ್ಯಾರ, ಕೆಲವು ಕಾಲದವರೆಗೆ. ಅಂದರೆ ಇದನ್ನು ತಿಳಿದ ಕೆಲವು ಕಾಲದ ತನಕ, ಕಡೆಯ ತನಕ ಅಲ್ಲ, ಕೆಲವು ಕಾಲದ ತನಕ. ಕಡಿತನಕ ಈ ಸಮಸ್ಯೆ ಇರಂಗಿಲ್ಲ. ಅರಿವು ಮರೆವಿನ ಸಮಸ್ಯೆ ಕಡಿತನ ಇರಂಗಿಲ್ಲ. ಅವ್ರು ಹೇಳೋ ಮಾತು ಮಧ್ಯದಲ್ಲಿ ಇದು ಸಮಸ್ಯೆ ಅದ. ಒಮ್ಮೊಮ್ಮೆ ನಿನಗೆ ಹೀಗೆ ಅನ್ನಿಸಿ ಬಿಡುತ್ತದೆ. ಏನ್ ಅನ್ನಿಸ್ತದ? ನಾನು ಜೀವ ಅಂತ ಅನ್ನಿಸಿಬಿಡುತ್ತದೆ. ಒಮ್ಮೆ ಅನ್ನಿಸಿತು ಈ ರೀತಿ, ನಾ ಜೀವ ಅಂದ ಕೂಡ್ಲೇನೆ ಜೀವದ ಹಿಂದ ಏನೇನ್ ಬಂತು? ಜನನ ಮರಣ, ಪಾಪ ಪುಣ್ಯ, ಸುಖ ದುಃಖ, ಗಮನಾಗಮನ. ಜೀವಕ್ಕೇನದ ಅದೆಲ್ಲಾನು ಅಟ್ಯಾಚ್ಮೆಂಟ್ ಬಂದ್ಬಿಡ್ತು. ನಾನು ಜೀವ ಅಂತೇಳಿ ಕೆಲವು ಸಾರಿ, ಒಂದೊಂದು ಸಾರಿ ಅನ್ನಿಸ್ತದ ಜ್ಞಾನಿಗಳಿಗೆ. ಮತ್ತವರು ಜೀವ ಅಂತ ತಿಳ್ಕೊಂಡು ಅಷ್ಟೇ ಕೂಡ್ತಾರ? ಮತ್ತೆ ಆತ್ಮ ಅನ್ನೋ ಭಾವಕ್ಕೆ ಬರ್ತಾರ ಹೆಂಗ? ಮತ್ತೆ ಟರ್ನ್ ಆಗ್ತಾರ ಇಲ್ಲ? ಆತರ ಹೆಂಗ ಆತರ? ವಿಚಾರ ಮಾಡಿ. ನಾ ಜೀವ ಅಂತ ತಿಳ್ಕೊಂಡು ನಾನು ಹಿಂಗೆಲ್ಲ ಮಾತಾಡಿಬಿಟ್ನಲ್ಲಪ್ಪ, ನಾನು ಆತ್ಮ ಅದೀನಿ ಅಂತೇಳಿ ವಿಚಾರ ಮಾಡಿ ನಾ ಆತ್ಮ ಅಂತ ಮಾಡ್ಕೊತಿರ್ತಾರ. ಸುಮ್ಮಿದ್ದಾಗ ಜೀವ ಭಾವ ಬರ್ತದ, ವಿಚಾರ ಮಾಡಿ ನೋಡಲಾಗಿ ಆತ್ಮ. ಸುಮ್ಮಿದ್ರ ಆಭರಣಗಳು ತೋರ್ತಾವ, ಜಗ್ಗಿ ಆಭರಣಗಳು ತೋರ್ತಾವ. ಬಂಗಾರದ ಅಂಗಡಿಗೆ ಹೋದ್ರೆ ಎಷ್ಟು ಆಭರಣಗಳು ತೋರ್ತಾವ. ಸುಮ್ಮಿದ್ರ ವಿಚಾರ ಮಾಡಿ ನೋಡಲಾಗಿ ಒಂದು ಆಭರಣನೂ ಇಲ್ಲ ಅಲ್ಲಿ, ಎಲ್ಲ ಓಟು ಬಂಗಾರನೇ ಅದು. ಬಂಗಾರ ಬಿಟ್ಟು ಏನದರಿ ಬಂಗಾರದ ಅಂಗಡಿಯಾಗ? ಬಂಗಾರವನ್ನ ಹಿಂದಕ್ಕೆ ತೆಕ್ಕೊಂಡ್ಬಿಟ್ರೆ ಅಲ್ಲಿ ಆಭರಣ ಇರ್ತವೇನು? ಮಣ್ಣನ್ನು ಹಿಂದಕ್ಕೆ ತೆಕ್ಕೊಂಡ್ರೆ ಮಡಿಕೆ ಇರ್ತದೇನಲ್ಲಿ? ಹಾಂಗ ಇಲ್ಲಿ ಏನದ, ಬ್ರಹ್ಮ ಅಥವಾ ಪರಮಾತ್ಮನನ್ನ ಹಿಂದಕ್ಕೆ ತೆಕ್ಕೊಂಡ್ಬಿಟ್ಟವಂದ್ರೆ ಜಗತ್ತಿನೊಳಗೆ ಯಾವ ಜೀವರಾಶಿಗಳು ಇಲ್ಲ, ಪಂಚಮಹಾಭೂತಗಳು ಇಲ್ಲ. ಎಲ್ಲಾನು ಪರಮಾತ್ಮನೇ ಎಲ್ಲ ಜೀವರಾಶಿಗಳಾಗಿ ತೋರ್ಲಿಕ್ಕತ್ತ. ಏನಾತಿರ್ತದ? ಆಭರಣ ಹೌದಾ ಅಲ್ಲ? ಬಂಗಾರ ಹೌದಾ ಅಲ್ಲ? ಆಭರಣ ಅಂತ ತಿಳ್ಕೊಳ್ಳೋದು ಯಾವುದು? ಮರೆವು, ಬುದ್ಧಿಯ ವಿಲಾಸ. ಬಂಗಾರ ಅಂತ ತಿಳ್ಕೊಳ್ಳೋದು ಎದರ ವಿಲಾಸ? ಅರಿವಿನ ವಿಲಾಸ, ಜ್ಞಾನದ ವಿಲಾಸ. ಬಂಗಾರ ಅಂತ ತಿಳ್ಕೊಂಡ್ರೆ ಅರಿವಿನ ವಿಲಾಸ. ಒಂದು ಬಂಗಾರದ ಗಣಪತಿ ಮಾಡಿದ್ದು, ಒಂದು ಬಂಗಾರದ ಅಷ್ಟೇ ತೂಕದ ಇಲಿ ಮಾಡಿದ್ರೆ, ಒಂದಕ್ಕೆ ಇಲಿ ಅಂತ ಪೂಜಾ ಮಾಡಿದ್ರಿ, ಒಂದಕ್ಕ ಗಣಪತಿ ಅಂತ ಪೂಜಾ ಮಾಡಿದ್ರಿ. ಇದು ಎದರ ವಿಲಾಸ? ಇದು ಬುದ್ಧಿ ವಿಲಾಸ. ಅವೆರಡು ನೀವು ಇಲಿ ಮತ್ತು ಗಣಪತಿ ಅಡ್ಡು ನಿಮಗ ಜೀವನದ ಕಷ್ಟ ಬಂದಾಗ ಮಾರ್ಬೇಕನ್ನೋ ಪ್ರಸಂಗ ಬಂದಾಗ ಬಂಗಾರದ ಅಂಗಡಿಗೆ ಒಯ್ದ್ರೆ ಅವ ಗಣಪತಿ ಮೂರ್ತಿಗೆ ಜಗ್ಗಿ ರೊಕ್ಕ ಕೊಡ್ತಾನ ಏನು? ಎರಡು ಈಕ್ವಲ್ ತೂಕ ಅದಾವ. ಎರಡೂದ್ರ ರೇಟ್ ಸೇಮ್ ಆಗ್ತಾನೆ ಏನು? ಗಣಪತಿ ಅನ್ನ ಇವ ದೇವರು, ಇವನಿಗೆ ಮೂರ್ತಿ ರೇಟ್ ಜಾಸ್ತಿ ಹಾಕ್ಬೇಕು, ಇಲಿ ಇದು ವಾಹನ, ಇದಕ್ಕೆ ಬೆಲೆ ಕಡಿಮೆ ಅಂತ ಹೇಳಕ್ಕೆ ಹಾಕ್ತಾನ ಏನೋ ಬಂಗಾರದ ಅಂಗಡಿ ಅವ? ತೂಕಕ್ಕೆ ಹಾಕಿದ್ರೆ ಎರಡಕ್ಕೂ ಸೇಮ್ ಹಾಕ್ತಾನಿಲ್ಲ?
ಆ ಸೇಮ್ ಇದ್ದದ್ದು ನೋಡೋದೇ ಅರಿವು, ಡಿಸೈನ್ ನೋಡೋದು ಜೀವಭಾವ. ಅದಕ್ಕೆ ಜೀವಭಾವ ಕಡಿತನಕ ಹಿಂಗೆ ಜೀವಭಾವ ನಿಮಗೆ ಕಾಡ್ತಾ ಇರಲ್ಲ. ಮಧ್ಯದಲ್ಲಿರುವಂತ ಸಾಧಕರಿಗೆ ಹೇಳಕತ್ತನ, ಅವಾಗವಾಗ ನಿಮ್ಮ ಮಾತಲಿಂತ ತಪ್ಪಾತಿರ್ತಾವ, ಕೃತಿಲಿಂತ ತಪ್ಪಾತಿರ್ತಾವ, ಆಲೋಚನೆಲಿಂತ ತಪ್ಪಾತಿರ್ತಾವ, ಅವಾಗವಾಗ ಆಗ್ತಿರ್ತಾವ. ಅದಕ್ಕೆ ಕಡಿತನಕ ಅಲ್ಲ, ನಿಮಗ ಒಂದು ಪರಿಪೂರ್ಣತೆ ಬಂದ ಹೊತ್ನಾಗ ಅವಾಗ ಅವೆಲ್ಲ ಆಗಂಗಿಲ್ಲ, ಮಧ್ಯದಲ್ಲಿ ಆಗ್ತಿರ್ತಾವ. ಒಮ್ಮೊಮ್ಮೆ ನಿಮಗೆ ಹೀಗೆ ಅನ್ನಿಸಿ ಬಿಡುತ್ತದೆ, ನಾನು ಜೀವ ಅಂತ ನಿಮಗೆ ಅನ್ನಿಸಿ ಬಿಡುತ್ತದೆ. ಅದೇ ಒಮ್ಮೆ ಅನ್ನಿಸಿದ್ದನ್ನ ನೀವು ವಿಚಾರ ಮಾಡಿ ನೋಡಿದಾಗ ಅವಾಗೇನನ್ನಿಸ್ತದ? ಆತ್ಮ ಇದ್ದೇನೆ ಅಂತ ಅನ್ನಿಸುತ್ತದೆ. ಮತ್ತೊಂದು ಏನೋ ಪ್ರಸಂಗ ಬತ್ತು, ಅಂಥದೊಂದು ಪ್ರಸಂಗ ಬಂದು ಇದು ಮರೆತಂತೆ ಆಗಿ ಅಯ್ಯೋ ಎಂತ ಪ್ರಸಂಗ ಬಂತಲ್ಲ ಅಂತೇಳಿ ಏನು ಪಾಪ ಮಾಡಿನೋ, ಏನು ಕರ್ಮ ಮಾಡಿನೋ, ಎಂತ ಜೀವನದ ಕಷ್ಟ ಬಂತಲ್ಲ ಅಂತ ಹೇಳಿ ಏನಾತು ಪಾಪ ಮಾಡಿನಿ ಅಂಥೇಳಿ ನಿಮ್ಗೆ ಅನಿಸ್ತಿತ್ತು ಅಂದ್ರೆ ಅದು ಯಾವ ಭಾವ? ಆ ಪ್ರಸಂಗ ಬಂದಾಗ ಯಾವ ಭಾವ ಅದು? ಜೀವಭಾವ. ಹಂಗ ಏನ್ ಪಾಪ ಮಾಡಿನೋ ಅಂತ ನೀವು ಅಂತಿರ್ತಿರಲ್ಲ, ಜೀವಭಾವ. ಶೋಕ ಮೋಹಗಳಿಗೆ ಒಳಗಾಗಿ ಮಾತಾಡ್ತೀರಿ, ಶೋಕ ಮೋಹಗಳ ವಶವಾಗಿ ಒಂದು ಸಮಯದಲ್ಲಿ ಹಂಗ ಮಾತಾಡ್ತೀರಿ. ಅದಕ್ಕೆ ಏನಾಗ್ತಿರ್ತದ, ನಿಮಗೆ ಜಗತ್ತು ಸತ್ಯ ಅನ್ನಿಸ್ತಿರ್ತದ ಅವಾಗ. ಮತ್ತೆ ಈ ಶರೀರ ಸತ್ಯ ಅನ್ನಿಸ್ತಿರ್ತದ, ಶರೀರನೇ ನಾನು ಅನ್ನಿಸ್ತಿರ್ತದ. ಒಂದು ಸಮಯ ನಿನಗೆ ಬಂದೀತು, ಆದರೂ ಏನ್ ಮಾಡಬೇಕು? ಬ್ರಹ್ಮಜ್ಞಾನಿ ಆದವನು ಅಂತ ಪ್ರಸಂಗ ಬಂದಾಗ, ಭಯಾನಕ ಪ್ರಸಂಗ ಬಂದಾಗ ಅಂದ್ಬೇಕ ಅಂದಬಾರ್ದ? ಶೋಕ ಮೋಹದಿಂದ ದುಃಖ ಉಂಟಾದಾಗ ಅಂಜಬೇಕಾ ಅಂಜಬಾರ್ದ? ಏನ್ ಮಾಡ್ಬೇಕು? ವಿಚಾರ ಮಾಡ್ರಿ. ಅಂಜಬಾರ್ದು. ಯಾವ ಕಾರಣಕ್ಕೂ ಒಳಗೆ ಅಂಜಿಕೆ ಬರಬಾರ್ದು. ಭಯ, ಚಿಂತೆ, ದುಃಖ ಇವು ಮೂರು ಏನ್ ಮಾಡ್ತಿರ್ತಾವ? ಈ ಜಗತ್ತು ಯಾರು ಸತ್ಯ ಅಂತ ತಿಳ್ಕೊಂಡರ, ಈ ದೇಹ ಯಾರು ಸತ್ಯ ಅಂತ ತಿಳ್ಕೊಂಡರ, ಈ ಜಗತ್ತು ಇರೋದು ನಂದು ಅಂತ ಯಾರು ತಿಳ್ಕೊಂಡರ, ದೇಹನೇ ತಾನು ಅಂತ ಯಾರು ತಿಳ್ಕೊಂಡರ, ಅವ್ರಿಗೆ ಮಾತ್ರ ಇದು ಬರೋಬ್ಬರಿ ಅಂಜಿಸಿ ಹುಚ್ಚಿ ವಹಿಸ್ತದೆ ಒಬ್ಬೊಬ್ಬರಿಗೆ. ಆದ್ರೆ ಬ್ರಹ್ಮಜ್ಞಾನಿಗಳಾದವರು ಯಾವ ಕಾರಣಕ್ಕೂ ಅಂಜಂಗಿಲ್ಲ, ಧೈರ್ಯವಾಗಿರ್ಬೇಕು. ಅದಕ್ಕೆ ಹೆದರಬೇಡ ಅಂತ ಹೇಳ್ತಾರೆ. ಇಂಥ ಪ್ರಸಂಗ ಬಂದಾಗ ನೀ ಟೋಟಲಿ ಹೆದರ ಕೆಲಸ ಮೊದಲು ಬಿಡು, ಆಮೇಲೆ ಮುಂದಿನ ತಾನೇ ಬರ್ತದ. ನನ್ಗೆ ಎಂತ ಪ್ರಸಂಗ ಬಂತಲ್ಲ ಅಂತಂದ್ರೆ ಅದು ಬೆಕ್ಕದ್ದು ಬರ್ಲಿ, ನೀನು ಹೆದರಬೇಡ. ದೇಹಾದಿಶು ಆತ್ಮದಿ, ನೀ ದೇಹದಲ್ಲಿ ಇರುವಂತ ಆತ್ಮ, ನೀನು ದೇಹ ಅಲ್ಲ. ಜಗತ್ತತ್ವಧೀರಪಿ, ಈ ಜಗತ್ತು ಸತ್ಯ ಅಂತ ಅಜ್ಞಾನ ದಶದೊಳಗೆ ಏನು ಯಾರೋ ಮಾತಾಡ್ಲಕತ್ತೀರಿ ನೋಡಿ, ಇಂದ ಮ್ಯೂಟ್ ಮಾಡ್ಕೋರಿ. ಚಚ್ಚಡಿ ಗುರುಗಳು ಈ ಜಗತ್ತು ಸತ್ಯ ಅಂತ ಅನಿಸಿದ್ದಕ್ಕ ಏನಾಗ್ಯದ? ಅಜ್ಞಾನದ ದಶೆದೊಳಗೆ ಆ ರೀತಿ ತಿಳುವಳಿಕೆ ಆಗ್ಯದ. ಈ ರೀತಿ ಆಗಿದ್ದು ಮತ್ತೆ ನೆಕ್ಸ್ಟ್ ಏನಾಗ್ತದ?
ನೀವು ಮತ್ತೆ ಅರಿವಿಗೆ ಬರ್ತೀರಾ ಇಲ್ಲ, ಅರಿವಿನಾಗಿದ್ದಾಗ ಹಂಗ ಅನಿಸ್ತದ. ಜ್ಞಾನವಾದ ಮೇಲೆ ಯಾವುದೋ ಒಂದು ಸಮಯದೊಳಗೆ ಅಕಸ್ಮಾತ್ ಆಗಿ ಹಾಗೆ ಅನ್ನಿಸಬಹುದು. ಈಗ ನೋಡಿ, ಏನು ಸುಮ್ಮನೆ ಕುಳಿತಿದ್ದೇವೆ, ಕುಂತೀರಿ ಅಂತ ತಿಳ್ಕೊ, ಶಾಂತವಿದೆ, ತಣ್ಣಗದ ವಾತಾವರಣ. ಒಮ್ಮೆಲೆ ಹೊರಗೆ ಯಾವುದೋ ಶಬ್ದ, ಗದ್ದಲ, ಮೆರವಣಿಗೆ, ರಣವಾದ್ಯ, ಕರ್ಣಕಠೋರ ಶಬ್ದ ಉಂಟಾಯ್ತಪ್ಪ ಅಂದ್ರೆ ಏನಾಗ್ತದ? ಅವಾಗ ನೀವು ಸುಮ್ಮನೆ ತಣ್ಣಗೆ ಕೂತಾಗ ನಿಮ್ಮ ಮನೆ ಮುಂದೆ ಏನೋ ಡಮ ಬರ್ತಂದ್ರೆ ಏನ್ ಮಾಡ್ತೀರಿ? ಮನಸ್ಸು ಆ ಕಡೆ ಹರಿತದ, ಮನಸ್ಸು ಗಲಿಬಿಲಿಗೊಳ್ತದ. ಕರ್ಣ ಕಠೋರವಾದ ಶಬ್ದಗಳಿದ್ದು ಅಂದ್ರೆ ಗಲಿಬಿಲಿಗೊಂಡು ಮನಸ್ಸು ಆ ಕಡೆ ಹರಿತದ. ಆವಾಗ ಏನಾಯ್ತು? ಮನಸ್ಸು ಗಲಿಬಿಲಿಗೊಳ್ಳೋದಕ್ಕೆ ಏನಂತೀರಿ ನೀವು ಶಾಸ್ತ್ರೀಯವಾಗಿ? ವಿಕ್ಷೇಪಗೊಳ್ಳುತ್ತದೆ, ಚಂಚಲಗೊಳ್ಳುತ್ತದೆ. ಹೌದಾ ಇಲ್ಲ? ಮತ್ತೇನಾಗ್ತದ? ಅದು ಎಷ್ಟತನ ಇರ್ತದ? ನಿಮ್ಮ ಮನೆ ಮುಂದೆ ಮೆರವಣಿಗೆ ಹೋಗೋದು ಎಷ್ಟತನ ಇರ್ತದಪ್ಪ? ಮೆರವಣಿಗೆ ನಿಮ್ಮ ಮನೆ ಮುಂದಿಂದ ಹೋಗತನ ಅಷ್ಟೇ ನಿಮ್ಗೆ ಸೌಂಡ್. ಮೆರವಣಿಗೆ ನಿಮ್ಮ ಮನೆ ಮುಂದಿಂದ ಹೋಗತನ ಅಷ್ಟೇ ಸೌಂಡ್. ಮೆರವಣಿಗೆ ಆದ್ಮೇಲೆ ಮತ್ತೆ ಶಾಂತ ಆಗ್ತದೆ. ಈ ರೀತಿ ಒಂದು ವಿಶ್ವಾಸ ಇರಲಿ. ಯಾವಾಗ ಅಲ್ಲಿ ಮನಸ್ಸು ಚಂಚಲಾಗಿ ಭಯ, ಚಿಂತೆ, ದುಃಖ ಉಂಟಾದಾಗ ನಿಮ್ಮೊಳಗೊಂದು ವಿಶ್ವಾಸ ಇರಬೇಕು. ಇದು ಶಾಶ್ವತವಾದ ಭಯ ಅಲ್ಲ, ಶಾಶ್ವತವಾದ ದುಃಖ ಅಲ್ಲ, ಶಾಶ್ವತವಾದ ಚಿಂತೆ ಅಲ್ಲ. ಈ ಚಿಂತೆ, ಭಯ, ದುಃಖ ಬರೋದಕ್ಕಿಂತ ಮೊದಲ ಒಂದು ಶಾಂತವಾದ ಸ್ಥಿತಿ ಇತ್ತಲ್ಲ, ಆ ಸ್ಥಿತಿನೇ ಶಾಶ್ವತವಾದ ಸ್ಥಿತಿ. ಆ ಶಾಂತವಾಗಿರುವಂತ ಸ್ಥಿತಿಯನ್ನ ನಾವು ನಂಬಬೇಕು. ಇವುಗಳನ್ನು ನಂಬಿ ಇವುದರ ಬೆನ್ನತ್ತಿ ಹೋಗಬಾರ್ದು. ಅದಕ್ಕೆ ಮತ್ತೆ ಶಾಂತಿ ಸಿಗ್ತದ, ಮತ್ತೆ ನಿಶ್ಚಿಂತೆ ಆಗ್ತೀನಿ, ಮತ್ತೆ ಆರಾಮಾಗ್ತೀನಿ. ಈಗ ಒಂದು ಏನೋ ಆಗಿದೆ ಮತ್ತೆ ಆರಾಮಾಗ್ತೀನಿ ಅನ್ನೋಂಥದ್ದು ಆತ್ಮವಿಶ್ವಾಸ ಇರಬೇಕು. ನಮ್ಮ ಆತ್ಮವಿಶ್ವಾಸದಿಂದಲೇ ಇಲ್ಲಿ ಜೀವನ ಚಂದ ಆಗೋದು. ಅದು ಕಳ್ಕೊಂಡೇವಂದ್ರೆ ಮುಗೀತು. ಜೇನು ಹುಳ ಕಟ್ಟಿತ್ತಂತ, ಜೇನು ಹುಳ, ಕೋಟಿ ಕೋಟಿ ಜೇನು ಹುಳಗಳ ಕೂಡಿ ದೊಡ್ಡದೊಂದು ಜೇನು ತಟ್ಟಿ ಕಟ್ಟಿತ್ತಂತ. ಮನುಷ್ಯನ ಕಣ್ಣು ಬಿತ್ತು ಆ ಜೇನು ತಟ್ಟಿ ಮೇಲೆ. ಏನ್ ಮಾಡ್ತಾನ? ಅವನ ಕಣ್ಣಿಗೆ ಬಿದ್ದರೆ ಆಯ್ತಲ್ಲ. ಮನುಷ್ಯನ ಕಣ್ಣಿಗೆ ಒಂದು ಇರುಬಿ ಬಿದ್ದರೂ ಹೊರದು ಬಿಡ್ತಾನ. ಅಂತದ ಜೇನು ಕಟ್ಟಿ ಸಿಕ್ಕರ್ ಬಿಡ್ತಾನ. ಏನ್ ಮಾಡ್ದ? ಕಾಂಬಳಿ ಸುತ್ಕೊಂಡು ಬಾ ಅಂದ. ಎಲ್ಲ ಜೇನು ಹುಳಗಳಿಗೆ ಬೆಂಕಿ ಹಚ್ಚದ. ಎಲ್ಲ ಹುಳಗಳು ಸುಟ್ಟು ಅದು, ಕೆಲವೊಂದು ಹಾರಿ ಅದು. ಆಮೇಲೆ ಏನ್ ಮಾಡ್ದ? ಜೇನು ತಗೊಂಡು ಹೋಗಿ ತಿಂದ. ಅದ್ರಾಗ ಒಂದು ಜೇನು ಹುಳ ಏನ್ ಮಾಡಿತ್ತಂತ, ಒಂದು ಟೊಂಗಿ ಮೇಲೆ ಕುಂತು ಹಿಂಗ ಆಲೋಚನೆ ಮಾಡ್ಲಕತ್ತಿತ್ತಂತ. ಆಲೋಚನೆ ಮಾಡಾಗ ಏನಾಯ್ತು? ಮ್ಯಾಲ ಒಂದು ಗಿಣಿ ಕೂತಿತ್ತಂತ. ಆ ಗಿಣಿ ಜೇನು ಹುಳಕ್ ಕೇಳತ್ತಂತ, ಏನು ಹೊಯ್ತಲ್ಲಪ್ಪ, ಎಲ್ಲ ಹೊಯ್ತಲ್ಲಪ್ಪ ಅಂತತ್ತದ ಗಿಣಿ. ಅದಕ್ಕದು ಜೇನು ಹುಳ ಅಂತಂತ, ಏನ್ ಹೋಯ್ತಪ್ಪ ಅಂತಂತ. ಏನ್ ಹೋಯ್ತತ್ ನನಗ್ ಕೇಳ್ತಲೋ? ಲಕ್ಷ ಲಕ್ಷ ಈ ಜೇನು ನೊಣಗಳು ಕೂಡಿ ಕೋಟಿ ಕೋಟಿ ಹೂವುಗಳಿಂದ ಮಕರಂದ ತಂದು ಜೇನು ತಟ್ಟಿ ಜೇನು ಹುಟ್ಟು ಎಷ್ಟು ಚಂದ ಕಟ್ಟಿದ್ರಿ. ಆ ಮನುಷ್ಯ ಬಂದು ಎಲ್ಲ ಸುಟ್ಟು ಸುಡುಗಾಡ ಮಾಡಿ ಜೇನು ಹುಟ್ಟೆಲ್ಲ ತಗೊಂಡು ಹೋಗ್ಬಿಟ್ಟ. ನಿಮ್ದೆಲ್ಲ ಹೋಯ್ತಲ್ಲ, ನಿನ್ನ ನೋಡಿದ್ರೆ ಅಯ್ಯೋ ಅನಿಸ್ಲಕತ್ತದ ಅಂತತ್ತದ ಗಿಣಿ. ಅವಾಗ ಈ ಜೇನು ಹುಳ ಹೇಳ್ತಂತ, ಅದಕ್ಕಪ್ಪ ನಾನು ನೋಡಿದ್ರೆ ನೀನು ಯಾಕೆ ಅಯ್ಯೋ ಅನಿಸ್ತದ ಅಂತ. ಅದಕ್ಕೆ ನೀ ಹಿಂಗ ತಲೆ ಕೆಳಗೆ ಹಾಕೊಂಡು ಏನೋ ಆಲೋಚನೆ ಒಳಗೆ ಕೂತಿದಲ್ಲ, ಎಲ್ಲ ಒಟ್ಟು ಹೋಯ್ತು ಅಂತೇಳಿ ನೀ ಚಿಂತೆ ಮಾಡ್ಲಕತ್ತಿದಲ್ಲ, ಅದ್ರ ಸಲುವಾಗಿ ನನಗ ನೀನು ನೋಡಿದ್ರ ಅಯ್ಯೋ ಅನಿಸ್ಲಕತ್ತದ ಅಂತ ಗಿಣಿ ಹೇಳ್ತಂತ.
ಅದಕ್ಕೆ ನಾ ತಲೆ ಕೆಳಗೆ ಹಾಕೊಂಡು ಚಿಂತೆ ಮಾಡ್ಲಕತ್ತಿದ್ದು ಹೋಗಿದ್ದ ಜೇನಿನ ಬಲ್ಲಿ ಅದ್ರ ಬಗ್ಗೆ ಅಲ್ಲೋ ಹುಚ್ಚ, ಇದಕ್ಕಿಂತ ಭವ್ಯವಾದ ಜೇನು ಹುಟ್ಟನ್ನ ಇನ್ನೂ ಸುರಕ್ಷಿತವಾದ ಯಾವ ಸ್ಥಳದಲ್ಲಿ ಕಟ್ಲಿ ಅಂತ ಆಲೋಚನೆ ಮಾಡ್ಲಕತ್ತೀನಿ ಅಂತ. ಹೆಂಗದ ಆತ್ಮವಿಶ್ವಾಸ ಎಲ್ಲ ಹೋದಾಗೂ ಸಹಿತ ಹೆಂಗ ತಯಾರಾಗಿರ್ಬೇಕು ನಾವು ಅಂತಂದ್ರೆ ಇನ್ನು ಅದ್ರ ಅಪ್ಪನಂತದ್ ಮಾಡ್ತೀವಿ ಅನ್ನೋಂಥದ್ದು. ಅದಕ್ಕೆ ಮರವಿನಲ್ಲಿ ಇಲ್ಲಿ ಹೇಳಬೇಕಾಗಿದ್ದು ಸಿಂಪಲ್ ಮ್ಯಾಟರ್ ಏನದಂದ್ರ, ಅರಿವಿನ ವಿಷಯ ಎಲ್ಲವೂ ಗೊತ್ತಿದ್ದಾಗಲೂ ಕೂಡ ತಪ್ಪಾಗಿ ಮರವಿನಲ್ಲಿ ಹೋಗಿ ತಪ್ಪು ಮಾತು, ತಪ್ಪು ಕೆಲಸ, ತಪ್ಪು ಆಲೋಚನೆಗಳು ಆಗ್ತಿರ್ತಾವಲ್ಲ, ಅವು ಆದಾಗೂ ಸಹಿತ ಭಯ, ಚಿಂತೆ, ದುಃಖಗಳು ಬೇಡ. ನಾವು ಆತ್ಮವಿಶ್ವಾಸದಿಂದ ಇದ್ದು ಆ ಮೊದಲಿನಕ್ಕಿಂತ ಇನ್ನೂ ಸರಿಯಾದ ಮಾತು, ಇನ್ನೂ ಸರಿಯಾದ ಆಲೋಚನೆ, ಇನ್ನೂ ಸರಿಯಾದ ಕೆಲಸ, ಇನ್ನೂ ಒಳ್ಳೆಯ ಭಾವನೆಗಳನ್ನು ತಾಳೋಣ ಅನ್ನೋ ಸಂಕಲ್ಪ ಇರಬೇಕಂತ. ಶಾಂತಿ ಇದ್ದದ್ದು ಅಶಾಂತ ಆಗ್ಯದಂತಂದ್ರೆ ಎಷ್ಟೊತ್ತಿರ್ತದ ಅಶಾಂತಿ. ಪಾಕಿಸ್ತಾನ ಸಂಗಟ್ ನಮ್ ಇಂಡಿಯಾ ಯುದ್ಧ ಮಾಡ್ಲಕತ್ತದ, ಅಥವಾ ಇಂಡಿಯಾದವ್ರ ಸಂಗಟ್ ಪಾಕಿಸ್ತಾನ ಯುದ್ಧ ಮಾಡ್ಲಕತ್ತ, ಎಷ್ಟೊತ್ತು ಮಾಡ್ತಾರ ಅವರು? ಯುದ್ಧ ಚಾಲು ಆಗೋದಕ್ಕಿಂತ ಮೊದಲು ಶಾಂತಿ ಇತ್ತ ಇಲ್ಲ? ಅದಕ್ಕೆ ಯುದ್ಧ ಮುಗಿದ್ಮೇಲೆ ಮತ್ತೆ ಶಾಂತ ಆಗ್ತದ ಇಲ್ಲ? ಆ ಶಾಂತಿಯನ್ನೇ ಪರಮಾತ್ಮ, ಅದನ್ನು ನಂಬಬೇಕು ನಾವು, ಅದನ್ನು ನಂಬಬೇಕು. ಅದಕ್ಕೆ ಶಾಂತವಿದೆ. ಆಮೇಲೆ ಎಲ್ಲ ಶಬ್ದಗಳು ನಮ್ಮ ಮನಸ್ಸು ವಿಕ್ಷೇಪವಾದಾಗ ಆ ಶಬ್ದ ಅಡಗಿದ ನಂತರ ಮತ್ತೆ ಎಲ್ಲ ಮೊದಲಿನಂತೆಯೇ ಶಾಂತವಾಗಿ ಕೂಡುವುದಿಲ್ಲವೇ? ಹಾಗೆಯೇ ಅಂದರೆ ಏನಾದಂತಾಯ್ತು? ಜಗತ್ತು ಸತ್ಯ, ನಾನು ಜೀವ ಎನ್ನುವುದು ಒಂದು ಸಲ ನಿಮಗೆ ಗಲಾಟೆ ಮಾಡ್ತದ ಬಂದು. ಜಗತ್ತು ಸತ್ಯ, ನಾನು ಜೀವ ಅಥವಾ ದೇಹ ಅಂದ್ರೆ ಇದೇನಾಯ್ತು? ಒಂದು ಸಾರಿ ನಿಮ್ಗೆ ಗದ್ದಲಕ್ಕೆ ಹಾಕ್ತದೆ. ಹಾಕಿದ್ಮೇಲೆ ಆ ಗದ್ದಲ ಬಹಳತನ ಇರ್ತದೇನೋ, ನಿಮ್ಮ ಮನೆ ಮುಂದೆ ಬಂದು ಮೆರವಣಿಗೆ ಇದ್ದಂಗೆ ಅದಷ್ಟೇ, ಬಹಳ ಸಮಯ ಅದು ಉಳಿಯುವುದಿಲ್ಲ. ವಿಪರೀತ ಭಾವನೆ ಅಂತಾರೆ ಇದಕ್ಕೆ. ದೇಹನೇ ನಾನು, ಈ ಜಗತ್ತೇ ನಂದು, ಇದೆಲ್ಲ ಸಂಬಂಧಗಳು, ಸಂಪತ್ತು ಅವೆಲ್ಲ ನನ್ನು ಅಂತೇಳಿ ಅನ್ಕೊಂಡು ಅವಕ್ಕೇನಾರೆ ಆಯ್ತು ಅಂತಂದ್ರೆ ಲವೋ ಲವೋ ಹೊಯ್ಕೊಂಡು ಅಳೋದೇನದಲ್ಲ, ಅದಕ್ಕೆ ಜೀವಭಾವ ಅಥವಾ ಏನಂತಾರೆ ವಿಪರೀತ ಭಾವ ಅಂತಾರೆ. ಈ ವಿಪರೀತ ಭಾವ ಇದ್ದಾಗ ನಿಮಗೇನು ದುಃಖ, ಚಿಂತೆ, ಭಯ ಆಗ್ತದಲ್ಲ, ಅದು ನಿಮಗೆ ಬಹಳ ಸಮಯ ಉಳಿಯುವುದಿಲ್ಲ. ಸತ್ತವ್ರ ಮನೆಗೆ ಏಟ್ ದಿನ ಅಳ್ತಾರ್ರಿ? ಸತ್ತವ್ರ ಮನೆಗೆ ಏಟ್ ದಿನ ಅಳ್ತಾರ? ಒಂದ್ ದಿವಸ, ಮತ್ತೊಂದು ವಾರ ಬಿಟ್ಟು ಆದ್ರೆ ಮತ್ತ ಅವರೇ ನಾವು ಮಾತಾಡ್ಸಂಗ ಆಗಿರ್ತಾರ. ಹೌದಾ ಇಲ್ಲ? ನಾವು ಅವ್ರಿಗೆ ಮಾತಾಡ್ಸ್ಲಕ್ ಹೋಗೋದು ಏನಾರ ತಡ ಮಾಡಿದ್ರಿ, ಅವರೇ ನಿಮ್ಗೆ ಮಾತಾಡಿಸ್ತಾರ, ಅಷ್ಟು ಫ್ರೆಶ್ ಆಗಿಬಿಡ್ತಾರ. ಅದಕ್ಕೆ ವಿಪರೀತ ಭಾವನೆ ಏನ್ ಬಂದದ ಅದು ನಿಮ್ಗೆ ಬಹಳ ತಿರಂಗಿಲ್ಲ. ಅದು ಆಗಬಾರದು ಅಂತ ನೀನು ಅನ್ನಲೇ ಬೇಡ. ನನ್ನ ಬಾಯಿಲಿಂತ ಇಂಥ ಕೆಟ್ಟ ಶಬ್ದ ಬರಬಾರ್ದಿತ್ತು, ಬರಬಾರ್ದು, ಆಗಬಾರ್ದು, ಹೋಗಬಾರ್ದು ಅಂತ ನೀನು ಅನ್ಲಕ್ ಹೋಗಬೇಡ. ಹಂಗೇನು ಅನ್ಲಕ್ ಹೋಗಬೇಡ. ಅದು ಆದರೂ ಏನಾಗ್ತದ, ಎಷ್ಟೊತ್ತ ಇರ್ತದ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಅವು ಏನೇನಾಗಬೇಕು ಆತಿರ್ತಾವ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡ. ಆದರೆ ಇದು ಬರಬಾರದು ಅಂತ ಮಾತ್ರ ನೀನು ಅನ್ಲಿಕ್ಕೆ ಹೋಗಬೇಡ. ಏನ್ ಬರ್ತಾವ ಬರ್ಲಿ. ಸಮುದ್ರ ದಂಡೆಗೆ ಕುಂತೀವಿ, ತೆರೆಗಳು ಬರಬಾರ್ದು ಅಂತಂದ್ರೆ ಹೆಂಗಾಗ್ತವ? ತೆರೆಗಳು ಬರವೆ. ಹಂಗ ಒಂದು ವೇಳೆ ಬಂದರೂ ಅದು ನಿನಗೆ ಮೊದಲಿನಂತೆಯೇ ತಲೆಯ ಮೇಲೆ ಆಕ್ರಮಣ ಮಾಡಿ ಕೂಡುವುದಿಲ್ಲ. ಈಗ ಒಂದು ಸಾರಿ ಬಂದು ಹೋಗಿದ್ದು ಮತ್ತೊಂದು ಸಾರಿ ಬತ್ತಂದ್ರೆ ಅವಾಗ ನೀವು ಗಟ್ಟಿಯಾಗಿರ್ತೀರ ಇಲ್ಲ? ಒಂದು ಸಾರಿ ಬಂದು ಹೋದಾಗ ನಿಮ್ಗೆ ಗೊತ್ತಿಲ್ಲದೆ ಸುಮ್ಮ ಆರಾಮಿದ್ದಾಗ ಒಬ್ಬ ಯಾವನೋ ಬಂದು ಗಲಾಟೆ ಮಾಡಿ ಹೋದ. ಅವ ನೆಕ್ಸ್ಟ್ ಟೈಮ್ ಮತ್ತೊಂದ್ಸರಿ ಅವ ಬಂದನಂದ್ರೆ ನೀವು ತಯಾರಾಗಿರ್ತೀರ ಇಲ್ಲ? ಅವ ಗಲಾಟೆ ಮಾಡಿದ್ರೆ ಏನ್ ಮಾಡ್ಬೇಕಂತ. ಮತ್ತೆ ಗೊತ್ತಿರ್ಲಾರ್ದಾಗ ಒಬ್ಬ ಬಂದು ಗಬಕ್ಕಂತ ಏನಾರು ಮಾಡಿರ್ತಾನ. ಅವ ಇನ್ನೊಂದ್ಸಾರಿ ಬಂದಂತಂದ್ರ
ಅವಾಗ ತಯಾರಾಗಿರ್ತೀವಿ. ಹಂಗ ಒಂದು ವೇಳೆ ಬಂದರೂ ಅದು ನಿನಗೆ ಮೊದಲಿನಂತೆ ತಲೆಯ ಮೇಲೆ ಆಕ್ರಮಣ ಮಾಡಿ ಕೂಡುವುದಿಲ್ಲ, ಎದುರಿಗೆ ಬಂದು ನಿಲ್ಲುತ್ತದೆ. ನಿಂತಾಗ ನೀವೇನ್ ಮಾಡ್ಬೇಕು? ನೀನ್ಯಾಕೆ ಬಂದಿ, ನಿಂದೇನ್ ಕೆಲಸ ಅಂತ ಕೇಳ್ಬೇಕು. ನಿಮ್ಮೊಳಗೆ ಭಯ ಬಂದ್ರೆ ಅದಕ್ಕೂ ಕೇಳ್ಬೇಕು, ಕಾಮ ಕ್ರೋಧಾದಿಗಳು ಬಂದ್ರೆ ಅದಕ್ಕೂ ಕೇಳ್ಬೇಕು. ಎಲ್ಲ ಕ್ವಶನ್ ಕೇಳ್ಬೇಕು ನಿಮ್ಮ ಮನಸ್ಸಿಗೆ. ನಿಂದೇನ್ ಕೆಲಸ, ನೀನ್ ಯಾಕೆ ಇಲ್ಲಿ ಬಂದಿ, ನಿಂದೇನ್ ವ್ಯವಹಾರ ಕೇಳಿದ್ರೆ ಅದು ಗಪ್ ಕೂತ್ಬಿಡ್ತದ. ಸೂಕ್ಷ್ಮ ಶರೀರ ಬಹಳ ಸೂಕ್ಷ್ಮದ, ಸೈಲೆಂಟ್ ಆಗಿಬಿಡ್ತದ. ಅದಕ್ಕೆ ಸೈಲೆಂಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ನಮಗಷ್ಟೇ. ನೀನ್ ಯಾಕೆ ಬಂದಿ? ನಾವು ಇಬ್ಬರ ಜೊತೆಗೆ ಮಾತನಾಡಬೇಕು ಅಂತ, ಇನ್ನೊಬ್ಬರ ಜೊತೆಗೆ ಮಾತನಾಡಬೇಕು ಅಂತ ನಾವು ಪ್ರಯತ್ನ ಮಾಡಾಗ ಆ ಮಾತಿನೊಳಗೆ ಸ್ವಲ್ಪ ಘರ್ಷಣೆ ಉಂಟಾಗಿ ಏನಾಗ್ತದ? ಸಿಟ್ಟು ಬರ್ತದ ಇಲ್ಲ? ಬರ್ತದಿಲ್ರಿ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದ ಇಲ್ಲ? ಸಿಟ್ಟು ಬರೋದಂದ್ರ ಅಲ್ಲಿ ಮಾತಾಡಿ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡುವಾಗ ಸಿಟ್ಟಿನೇನ್ ಕೆಲಸದ ಅದ್ರಾಗ? ಅದಕ್ಕೆ ಸಿಟ್ಟಿ ಕೇಳ್ಬೇಕು, ನೀ ಯಾಕೆ ಬಂದಿ ಅಂತ. ನೀ ಕೇಳಿದ್ರೆ ಹೋಗ್ಬಿಡ್ತದದು. ನಿಂದೇನ್ ಕೆಲಸದ, ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳ್ಬೇಕು. ಮತ್ ನಿಮ್ಗಿಂತ ಚಂದ ಇನ್ನೊಬ್ರು ಯಾರೇ ಒಳ್ಳೆ ವ್ಯಕ್ತಿತ್ವ ಇರೋರು, ನಿಮಗ್ ಬೇಕಾದ ವಸ್ತು ಇನ್ನೊಬ್ರ ಹತ್ರ ಇದ್ದಾಗ ಏನಾಗ್ಬಿಡ್ತದೆ? ನಿಮಗೆ ಬೇಕಾದಂತ ವಸ್ತು ಇನ್ನೊಬ್ಬರ ಬಳಿ ಇದ್ದಾಗ ಅಸೂಯೆ ಹೊಟ್ಟೆ ಕಿತ್ತು ಬರ್ತದೆ. ಅದಕ್ಕೆ ಕೇಳ್ಬೇಕು, ಅಸೂಯೆ ನೀನ್ ಯಾಕೆ ಬಂದ್ಯಪ್ಪ ಇಲ್ಲಿ, ನಿಂದೇನ್ ಕೆಲ್ಸದ? ಈ ರೀತಿ ನೀವು ಅದಕ್ಕೆ ಪ್ರಶ್ನೆ ಮಾಡಿದ್ರೆ ಅಂತಃಕರಣಕ್ಕೆ, ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ನೀವು ಅದಕ್ಕೊಂದು ಸ್ವಲ್ಪ ಎದುರು ಪ್ರಶ್ನೆ ಕೇಳಿದ್ರೆ ಅಂದ್ರೆ ಸೂಕ್ಷ್ಮವಾಗಿ ಒಳ್ಳೆ ಹೋಗ್ತದೆ. ಅದಕ್ಕೆ ಕೇಳಕ್ ತಯಾರಿಲ್ಲ. ಚಿಂತೆ ಬಂತು, ಆ ಚಿಂತೆ ನಿಂದೇನ್ ಕೆಲ್ಸದ ಅನ್ಬೇಕು. ಭಯ ಬಂತು, ಎಲೆ ಭಯ ನಿಂದೇನ್ ಕೆಲ್ಸದ ಇಲ್ಲಿ ಅನ್ಬೇಕು. ದುಃಖ ಬಂತು, ದುಃಖದ್ದೇನ್ ಕೆಲ್ಸದ ಇಲ್ಲಿ ಅನ್ಬೇಕು. ಕ್ವಶನ್ ಮಾಡ್ಬೇಕು. ಅದಕ್ಕೆ ಮಾಡಿದ್ರೆ ಹೋಗ್ಬಿಡ್ತದೆ. ಒಂದು ವೇಳೆ ಬಂದರೂ ಅದು ನಿನಗೆ ಮೊದಲಿನಂತೆ ತಲೆಯ ಮೇಲೆ ಆಕ್ರಮಣ ಮಾಡಿ ಕೂಡುವುದಿಲ್ಲ, ಎದುರಿಗೆ ಬಂದು ನಿಲ್ಲುತ್ತದೆ. ನಿಂತಾಗ ನೀನ್ ಯಾಕೆ ಬಂದೆ ಅಂತ ಕೇಳಿಬಿಡು, ಹೋಗಿಬಿಡುತ್ತದೆ. ಅದಕ್ಕೆ ಬರಬೇಡ ಅಂತ ಮೊದಲೇ ಹೇಳಬೇಡ. ಇಂಥದ್ದು ಬರಬೇಕು, ಇಂಥದ್ದು ಬರಬೇಡ ಅಂತ ಮೊದಲೇ ಸ್ಕೆಚ್ ಹಾಕೋಬೇಡ್ರಿ. ನಿಮ್ಮ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ಯಾವ ಯಾವ ಕಾಲದಲ್ಲಿ ಏನೇನು ಬರಬೇಕು ಬರ್ತಾನೆ ಇರ್ತಾವ. ಅವ್ಯಾರು ತಪ್ಪಿಸ್ಲಕ್ಕಾಗಂಗಿಲ್ಲ. ಅದಕ್ಕೆ ಬರಬೇಡ ಅಂತ ಹೇಳ್ಬೇಡ. ಬಾಂದ್ರ ಬರ್ಲಿ, ನಿಂದೇನ್ ಕೆಲಸ ಅದ ಕ್ವಶನ್ ಮಾಡಿದ್ರೆ ಅದು ಹೋಗ್ಬಿಡ್ತು. ಈಗ ಎಚ್ಚರದೊಳಗೆ ಬರದಿದ್ದರು, ಈಗ ನಿಮಗೆ ಜಾಗೃತಾವಸ್ಥೆಯಲ್ಲಿ ಬರಲಿಲ್ಲ ಅಂದ್ರೂ ಸಹಿತ ಎದ್ರಾಗ ಬರ್ತಾವವು? ಸ್ವಪ್ನದಲ್ಲಿ ಬರ್ತಾವ. ಎಚ್ಚರದೊಳಗೆ ನಿಮ್ಮ ಭೋಗಗಳು ಎಚ್ಚರದಲ್ಲಿ ನಿಮಗೆ ಬರೋದು ಬೇಡ ಅಂತ ನೀವೇನಾದ್ರು ಪ್ರಯತ್ನ ಮಾಡಿ ಏನೋ ಒಂದು ಅದು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂತ ಹೇಳಿಕೆ ನೀವು ಅದರಿಂದ ಸ್ವಲ್ಪ ಸೈಲೆಂಟ್ ಆಗಿ ದೂರ ಉಳಿಬಹುದು ಎಚ್ಚರದಾಗ. ಕನಸಿನಾಗ ಏನ್ ಕಂಟ್ರೋಲ್ ಅದಪ್ಪ ನಿಮ್ದು? ಸ್ವಪ್ನದಾಗ ಬರ್ತಾವ ಸಮಸ್ಯೆಗಳು. ಎಚ್ಚರದಲ್ಲಿ ಬರದಿದ್ದರೂ ಕನಸಿನಲ್ಲಿ ಆದರೂ ಒಂದೇ ಬರುತ್ತವೆ. ಅದಕ್ಕೆ ನಮ್ಮ ಪ್ರಯತ್ನ ಹೆಂಗಿರ್ಬೇಕು? ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ 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 ಕೂಡಲ ಸಂಗಮ ಸೇವಾ. ಜಾಗ್ರದೊಳಗನೂ ಪರಮಾತ್ಮನನ್ನೇ ನೆನೆಸೋದು, ಸ್ವಪ್ನದೊಳಗನು ಪರಮಾತ್ಮನನ್ನೇ ನೆನೆಸೋದು, ಮುಂದೆ ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ ಒಳಗನು ಪರಮಾತ್ಮನನ್ನೇ ನೆನೆಸೋದು. ಅದನ್ನು ಬಿಟ್ರೆ ಬೇರೆ ಯಾವುದು ಮುಖ್ಯ ಅಲ್ಲ. ಅದಕ್ಕೆ ಆ ಪರಮಾತ್ಮನ ನೆನೆಸುವ ಪ್ರಕ್ರಿಯೆಯನ್ನ ಮರ್ತರೆ ಏನಾಗ್ತದ? ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನೇ ನೆನೆಯದಿರೆ ತಲೆದಂಡ 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 ಕೂಡಲು ನಾನು ತಲೆನೇ ಹೋಲಪ್ಪ ಅಂತ ಬಸವಣ್ಣ. ಹೆಂಗ
ಪ್ರತಿಯೊಂದು ಉಸಿರು ಅವಂದೇ ಭಿಕ್ಷೆ, ಹೌದಾ ಇಲ್ಲ? ಒಳಗವ ಅದತ್ತೆ ಉಸಿರಾಡಿಸ್ಲಿಕ್ಕತ್ತೀರ, ಅವ ಇಲ್ಲ ಅಂದ್ರೆ ಉಸಿರಾಡಿಸ್ತೀರ? ನಿಮ್ಗೆ ಹಸಿವು ಯಾರ್ಲಿಂತ ಅಲ್ಲಕತ್ತದ? ಒಳಗವ ಅದನ್ನ ಹಸಿವು ಆಗ್ತದ. ಒಂದು ಗುಟಕ್ಕೆ ನೀರು ಕುಡಿಬೇಕು, ತ್ರಾಣ, ಒಂದು ತುತ್ತ ಅನ್ನ ನುಂಗಬೇಕು, ಒಂದು ಕೆಲಸ ಮಾಡಬೇಕು ಅಂದ್ರೆ ಅದ್ರಕ್ಕೆಲ್ಲ ತ್ರಾಣ ಎಲ್ಲಿದ್ ಬರ್ಲಕತ್ತವ? ಒಂದು ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೂ ಒಳಗವ ಅದನ್ನಂತೆ ಮಾಡ್ಲಕ್ ಸಾಧ್ಯ. ಅವನೇ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಮಾಡ್ಲಕ್ ಸಾಧ್ಯ? ಅದಕ್ಕ ಪ್ರತಿ ಕ್ಷಣ ಅವನ ಭಿಕ್ಷೆ ನಮ್ಮ ಆಯುಷ್ಯ. ಅವನನ್ನ ನೆನೆಸಬೇಕು, ನೆನೆಸಬೇಕು, ನೆನೆಸಬೇಕು. ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ನಿನ್ನನ್ನಲ್ಲದೆ ಅನ್ಯವ ನೆನೆದಡೆ ತಲೆದಂಡ ತಲೆದಂಡ, ನಾನು ತಲೆನೇ ಹೋಗ್ಲಪ್ಪ, ನಿನ್ನೆ ನೆನೆಸ್ತೀನಿ ಅಂತ. ಅದಕ್ಕೆ ಕನಸಿನಾಗ ಬಂದ್ರೆ ನೀ ಏನ್ ಮಾಡ್ತೇಪ್ಪ, ಜಾಗ್ರದಾಗ ಬೇಡ ಅಂದ್ರ. ಆದ್ದರಿಂದ ನೀನು ಎಚ್ಚರದಲ್ಲಿ ಆದರೂ ಬರಲಿ, ಕನಸಿನಲ್ಲಿ ಆದರೂ ಬರಲಿ. ಅದರ ಬೆನ್ನು ಯಾವಾಗ ಹತ್ತದ ಹೇಳ್ರಿ? ಕನಸು ಸುಳ್ಳ, ಜಾಗ್ರದ ಬದುಕುನು ಸುಳ್ಳ. ಜಾಗೃತ ಅವಸ್ಥೆಯಲ್ಲಿ ಅಜ್ಞಾನದ ಬದುಕು ಮಾಡ್ಲಕತ್ತೀವಿ. ಕನಸಿನೊಳಗ ಸ್ವಪ್ನದ ವಸ್ತುಗಳನ್ನ ನೋಡಿ ಅವು ಸುಳ್ಳ, ಇವು ಸುಳ್ಳ, ಎಲ್ಲ ಸುಳ್ಳ. ಇದು ಸುಳ್ಳು ಅಂತ ಹೇಳಂತ ಅರಿವು ಎದರ್ ಬೆನ್ನತ್ತದ? ಈ ಮರೆವಿನ ವಿಚಾರಗಳ ಬೆನ್ನತ್ತದ ನಮ್ಮ ಅರಿವು. ಈಗ ಕನಸಿನಾಗ ಏನೋ ಒಂದ್ ಇಂಥದ್ದು ಬಂದದ ಅಂದ ಕೂಡ್ಲೇನೆ ಅದು ಸುಳ್ಳು ತೆಗಿ ಅಂತ ಹೇಳಕ್ಕೆ ಒಳಗೊಂದು ಅಭಿಪ್ರಾಯ ಬರ್ತದ ಇಲ್ಲಪ್ಪ? ಅದೇ ಎಚ್ಚರಾದ್ಮೇಲೆ ಅದೇ ಮತ್ತ ಸುಳ್ಳು ಅಂತೇಳಿ ಬರ್ತದಿಲ್ಲ ಅರಿವು. ಮತ್ತೆ ಜಾಗೃತ ಅವಸ್ಥೆಯಲ್ಲಿ ಅಜ್ಞಾನದ ಬದುಕು ಮಾಡಿ ಹೆಣಿತಿ ನಂದು, ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದ ಅಂತೇಳಿ, ಆಸ್ತಿ ನಂದ ಅಂತೇಳಿ ಗುದ್ದಾಡ್ತೀವಲ್ಲ. ಗುದ್ದಾಡಿದ ಹೊತ್ತಿನಾಗ ಅಜ್ಞಾನಿಗೆ ಅದು ಖರೆ, ಜ್ಞಾನಿಗೆ ಅದೆಲ್ಲ ಸುಳ್ಳಲ್ಲ. ಜ್ಞಾನ ಆದ್ಮೇಲೆ ಸುಳ್ಳಲ್ಲ. ಆ ಜ್ಞಾನಿಗೆ ಇದು ನಾ ಬಯಸಿದ್ದು ಸುಳ್ಳು ಅಂತ ಹೇಳಕ್ಕೆ ಬರ್ತದ ಇಲ್ಲ? ಅದು ಯಾವಾಗ? ಎಲ್ಲಿ ಅರಿವು ಈ ಮರಿವಿನ ಬೆನ್ನ ಹತ್ಯದ ಒಳಗ. ಅರಿವು ಮರಿವಿಂದು ಬೆನ್ನ ಹತ್ಯದ. ಆದ್ರೂ ಅದು ಮರಿವು ಏನ್ ಮಾಡ್ತದ? ಮಗಂದ ಅವಾಗ ಮಿಂಚುತ್ತದ ಒಂದಿಟ್ಟು. ಯಾವಾಗ ಮಿಂಚುತ್ತದ ಅವಾಗ ಇವಾಗ ಇದು ನೆತ್ತಿ ಬಡಿತಿರ್ತದ. ನೀ ಸುಳ್ಳದಿ ಸುಮ್ಕೊಟ್ ಅಂತಿರ್ತದ. ಅದಕ್ಕೆ ಎಚ್ಚರದಲ್ಲಿ ಆಗಲಿ ಬರಲಿ, ಕನಸಿನಲ್ಲಿ ಆದರೂ ಬರಲಿ, ಇದು ಸುಳ್ಳು ಇದೆ ಅಂತ ಬೆನ್ನು ಹತ್ತಿ ಆ ಜ್ಞಾನದ ಸ್ಮರಣೆ ಬೆನ್ನು ಹತ್ತಿಯೇ ಬಿಟ್ಟಿರುತ್ತದೆ. ನೀವೇನು ಮಾಡೋದ್ ಬೇಕಾಗಿಲ್ಲ. ಈ ರೀತಿ ನಮ್ಮ ಅರಿವು ಮರಿವಿನ ಬೆನ್ನು ಹತ್ತಬೇಕಾದ್ರೆ ನೀವೇನ್ ಮಾಡಬೇಕು? ನಿರಂತರ ಶ್ರವಣ ಕೇಳಬೇಕು, 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 ಕೇಳಬೇಕು. ಸದ್ಗುರು ವಾಣಿ ಕೇಳ್ಕೊತೇ ಇರ್ಬೇಕು. ನೀವೇನ್ ಕೇಳ್ತೀರಿ ಅದೇ ನಿಮ್ಮ ವ್ಯಕ್ತಿತ್ವ ಆಗ್ತದೆ. ನಿರಂತರ ಶ್ರವಣ ಮಾಡೋದ್ರಿಂದ ನಿಮ್ಮೊಳಗ ಅರಿವಿನ ಬಲ ಬರ್ತದೆ. ಅರಿವಿನ ಬಲ ಬಂದು ಮರೆವನ್ನ ಮಿಥ್ಯಾ ಅಂತ ಹೇಳಂತ ಒಂದು ಶಕ್ತಿ ಬರ್ತದೆ. ಜ್ಞಾನದ ಸ್ಮರಣೆ ಅಜ್ಞಾನದ ಅಭಿಪ್ರಾಯಗಳ ಬೆನ್ನು ಹತ್ತೆ ಬಿಟ್ಟಿರುತ್ತದೆ. ಅದು ಪರಿಹಾರ ಆಗಿ ಹೋಗೇ ಬಿಡುತ್ತದೆ. ಮಿಥ್ಯಾ ಅಂತ ಯಾವಾಗ ಗೊತ್ತಾಯ್ತು ಅವಾಗ ಅದು ಪರಿಹಾರ ಆಗಿ ಹೋಗೇ ಬಿಡ್ತದೆ. ಅದು ಖರೆ ಆಗಿ ಉಳಿಯಂಗೇ ಇಲ್ಲ. ಇದು ಯಾವಾಗಲೂ ಹೀಗೆ ಆಗುತ್ತದೆ, ಹೀಗೆ ಇರುತ್ತದೆ ಎಂದೇನು ನಾ ಹೇಳುವುದಿಲ್ಲ. ಈಗ ನಾ ಏನ್ ಹೇಳಕತ್ತೀನಿ ಈ ರೀತಿನೇ ನಡೀತದಂತನೂ ಹೇಳಕ್ ಬರಲ್ಲ. ಈ ಜಗತ್ತಿನ ಬಗ್ಗೆ ನಾವು ಹಿಂಗೆ ನಿಖರವಾಗಿ ಏನಾರು ಹೇಳಕ್ ಬರ್ತದೇನ್ರಿ? ಜಗತ್ತಿನ ಬಗ್ಗೆ ನಿಖರವಾಗಿ ಇದು ಹಿಂಗೆ ಅಂತ ಹೇಳಕ್ ಬರ್ತದೇನು? ಬೇವಿನಕಾಯಿ ಕಹಿನೇ ಇರ್ತಾವ ಅಂತೇಳಿ ಹೇಳಕ್ ಆಗ್ತದೇನು? ಬೇವಿನಕಾಯಿ ಸಿಹಿನೂ ಅದಾವ ಇಲ್ಲ ಗಿಡಗಳು? ಮಾವಿನಕಾಯಿ ಕಹಿ ಸಿಹಿನೇ ಇರ್ತದ ಅಂತ ಹೇಳಕ್ಕಾಗಲ್ಲ. ಒಗರು ಕಹಿ ಇರೋಂತ ಮಾವಿನಕಾಯಿ ಗಿಡಗಳೂ ಅದಾವ. ಅದಕ್ಕೆ ಜಗತ್ತಿನ ಬಗ್ಗೆ ಇದು ಹಿಂಗೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಆಗಂಗಿಲ್ಲ. ಆದರೂ ನೀವು ಏನು ದುಃಖ ಚಿಂತೆ ಭಯಗಳು ಬಂದು ನಿಮಗ ಅಮೃತವ, ಅವಾಗ ನೀವು ಇದು ಸುಳ್ಳು, ಈ ಸಮಯ ಹೀಗೆ ಇರುವುದಿಲ್ಲ ಅಂತೇಳಿ ತಿಳ್ಕೋಬೇಕು.
ಧರ್ಮರಾಯ ಏನ್ ಮಾಡ್ದ, ಬೆಟ್ಟದ ಮೇಲ ದೊಡ್ಡದೊಂದು ನೋಟಿಸ್ ಬೋರ್ಡ್ ಮಾಡ್ದ. ನೋಟಿಸ್ ಬೋರ್ಡ್ ಮಾಡಿ ಅದಕ್ಕೆ ಪಾಲಿಶ್ ಹೊಡೆಸ್ದ ಮಿರಿ 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 ಮಿಂಚಲಕತ್ತದ ನೋಟಿಸ್ ಬೋರ್ಡ್. ಏನ್ ಮಾಡ್ಬೇಕು, ಅದ್ರ ಮೇಲೆ ಏನ್ ಬರಿಬೇಕು? ಕೃಷ್ಣಗೆ ಕರೆದ, ಕೃಷ್ಣ ಇಲ್ಲೊಂದು ನೋಟಿಸ್ ಬೋರ್ಡ್ ಮಾಡೀನಿ, ಈ ಬೋರ್ಡಿನಾಗ ಏನ್ ಬರಿಬೇಕು ಹೇಳು, ಅದು ಬರೆದದ್ದು ಯಾರು ಓದ್ತಾರ ಅವ್ರ ಸಮಸ್ಯೆ ಪರಿಹಾರ ಆಗಿ ಹೋಗ್ಬಿಡ್ಬೇಕು ಅಂತ ವಾಕ್ಯ ಹೇಳು, ಬರೆಸ್ಬಿಡವ. ಅದಕ್ಕೆ ಕೃಷ್ಣ ಒಂದೇ ಕ್ಷಣದಾಗ ಹೇಳ್ಬಿಟ್ಟ, ಏನಂತ, ಈಗ ನೀನು ಅನುಭವಿಸುತ್ತಿರುವ ಸಮಯ ಕೊನೆಯ ತನಕ ಹೀಗೆ ಇರುವುದಿಲ್ಲ. ಈಗೇನು ಅನುಭವಿಸ್ಲಕತ್ತೀರಿ ಇದೇ ರೀತಿಯ ಸಮಯ ಕೊನೆಯ ತನಕ ಹೀಗೆ ಇರುವುದಿಲ್ಲ ಅಂತ ಇಷ್ಟು ಭರಿಸ್ಬಿಟ್ರು. ದೊಡ್ಡ ದೊಡ್ಡ ಶ್ರೀಮಂತರು ಬಂದ್ರು, ಅಗದಿ ಸುಖವಾಗಿ ಅನುಭವಿಸ್ಲಕತ್ತೀವಿ ಅಂತೇಳಿ ಕಡಿತನ ಹಿಂಗೇ ಇರ್ತೀವಿ ಅಂತ ತಿಳ್ಕೊಂಡಿದ್ರು. ಆ ವಾಕ್ಯ ತಿಳ್ಕೊಂಡ್ಮೇಲೆ ಅವ್ರಿಗೆ ಜ್ಞಾನೋದಯ ಆಗ್ಬಿಡ್ತು. ಕೊನೆಯ ತನಕ ಹಿಂಗೆ ಇರಲ್ಲ, ಈ ಬಡತನ ಯಾವಾಗ ಬಂದು ಅಮರಿಸ್ತದ ಗೊತ್ತಿಲ್ಲ. ಈಗ ಶ್ರೀಮಂತಿಕೆ ಅದರ ಬಡತನ ಯಾವಾಗ ಬರ್ತದ ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡ್ರು. ಮತ್ತು ಬಡವರು ಬಂದು ಓದಿದ್ರು, ಅವ್ರನ್ನು ಈ ಅನುಭವಿಸುತ್ತಿರುವ ಸಮಯ ಹೀಗೆ ಇರುವುದಿಲ್ಲ ಅಂದೊತ್ನಾಗ ಅವ್ರಿಗೂ ಜೀವನದಾಗ ಒಂದು ಆತ್ಮವಿಶ್ವಾಸ ಉಂಟಾಯ್ತು. ಇದೇನದ ಬದುಕು ಬಹಳ ಕರಕಷ್ಟವಾದ ಬದುಕು, ಈ ಕಷ್ಟಕರವಾದ ಬದುಕು ಕೊನೆಯ ತನಕ ಹೀಗೆ ಇರುವುದಿಲ್ಲ ಅಂತ ಎಲ್ಲರಿಗೂ ಉಪಯೋಗ ಆಗಂತದ್ದು ಒಂದು ವಾಕ್ಯ ಬರೆಸಿದ್ರು. ಅದಕ್ಕೆ ಇಲ್ಲೇನದ, ನಾನು ಏನ್ ಹೇಳಕತ್ತೀನಿ ಇದು ಹಿಂಗೆ ಆಗ್ತದತ್ ನೀವೇನ್ ತಿಳ್ಕೊಬೇಡ್ರಿ, ಮತ್ತೆ ಹ್ಯಾಂಗ್ ಬೇಕಾದಂಗ ಆಗ್ತದ, ಕೆಲವು ಕಾಲ ಹೀಗೆ ಆಗುತ್ತಾ ಹೋಗುತ್ತಾ ಅಂಜಿಕೆ ಬರೋದು ಮತ್ತೆ ಧೈರ್ಯ ತಾಳದು, ಅಂಜಿಕೆ ಬರೋದು ಮತ್ತೆ ಧೈರ್ಯ ತಾಳದು, ಅಂಜಿಕೆ ಬರೋದು ಮತ್ತೆ ಧೈರ್ಯ ತಾಳದು, ಚಿಂತಿ ಹತ್ತದು ಮತ್ತೆ ನಿಶ್ಚಿಂತನಾಗದು, ಚಿಂತಿ ಹತ್ತದು ಮತ್ತೆ ನಿಶ್ಚಿಂತನಾಗದು, ಮರಿವಿನಾಗ ಚಿಂತೆ ಹತ್ತದು ಅರಿವಿಗೆ ಬಂದು ಮತ್ತೆ ನಿಶ್ಚಿಂತನಾಗದು, ದುಃಖ ಬಂದವ ಅಳದು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗ್ತಾನ, ಸುಖ ಅನುಭವಿಸ್ತಾನೆ, ಮತ್ತೆ ದುಃಖದಾಗ ಅಳ್ತಾನೆ, ಮತ್ತೆ ಸುಖ ಅನುಭವಿಸ್ತಾನೆ. ಹೀಗೆ ಮಾಡ್ಕೋತ ಮುಂದ ಏನಾಗ್ತಾನ, ನಿರ್ಭಯ ಆಗಿಬಿಡ್ತಾನ. ಹೌದಿಲ್ಲ? ನಿಶ್ಚಿಂತ ಆಗ್ತಾನ, ಸುಖಿ ಆಗ್ತಾನ, ಆನಂದ ಪುರುಷ ಆಗ್ತಾನ. ಅವಾಗ ದುಃಖ. ಈಗ ನೋಡ್ರಿ, ಹೊಲದಾಗ ಒಕ್ಕಲ್ತನ ಮಾಡೋರು ಮೇಟಿಗೆ ಊಟ ಅಂತ ಹೊಡಿತಾರ, ಮೇಟಿಗೆ ಊಟ ಅಂತ ನೆಲ್ದಾಗ ಹೊಡಿತಾರ, ಗಟ್ಟಿ ಹೊಡಿತಾರ, ಮತ್ತೆ ಕಿತ್ತುತ್ತಾರ, ಮತ್ತೆ ಹೊಡಿತಾರ, ಮತ್ತೆ ಕಿತ್ತುತ್ತಾರ, ಮತ್ತೆ ಹೊಡಿತಾರ, ಮತ್ತೆ ಕಿತ್ತುತ್ತಾರ. ಎಲ್ಲಿ ತನ ಹೊಡಿತಾರದು? ಕಿತ್ತಲಕ್ಕೆ ಬರ್ಲಾರ್ದಂಗ ಆಗ ತನಕ ಹೊಡಿತಾರ. ವಾಮ ಗಟ್ಟಿಯಾಗಿ ಕೂಂತು ಒಳಗಂದ್ರೆ ಕೈ ಬಿಟ್ಬಿಡ್ತಾರೆ. ಹಂಗ ಇಲ್ಲೇನದಂದ್ರ ಈ ಜೀವ ಭಾವ ಅವಾಗ ಬರ್ತಿರ್ತದ, ಹೋಗ್ತಿರ್ತದ, ಬರ್ತಿರ್ತದ, ಹೋಗ್ತಿರ್ತದ, ಒಂದು ಸಾರಿ ಬರ್ಲಾರ್ದಂಗ ಆತು. ಆ ಆತ್ಮವಿಶ್ವಾಸ ನಿಮಗಿರ್ಬೇಕು. ಬರ್ಲಾರ್ದಂಗ ಆಗ್ತದ ಜೀವ ಭಾವ. ಒಂದು ದಿವಸ ನಿರ್ಭಯ, ನಿಶ್ಚಿಂತ, ಸುಖ, ಆನಂದ ಅನುಭವಿಸುವಂತ ಒಂದು ಕಾಲ ಬರ್ತದ. ಹಿಂಗ ಅಂದುಕೋತ ಅವನೇ ಅತ್ಯಂತ ನಿರ್ಭಯ ಆಗಬಹುದು. ಮುಂದೆ ಎಲ್ಲ ಫಲವೂ ಆಗಬಹುದು. ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಮಾಡಿಕೊಂಡು ಎಲ್ಲ ಫಲವನ್ನು ಅನುಭವಿಸಬಹುದು. ಆದರೆ ಆ ವಿಧದ ತಾಕಲಾಟ ಆಗಲಿ ಆಗದೆ ಹೋಗಲಿ, ಮತ್ತೇನಾರ ಬರ್ಲಿ ಹೋಲಿ ಅನ್ನೋದು ನಮ್ಮ ಕೈಯಾಗ ಇಲ್ಲದ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತಾರವ್ರು. ಆದ್ರೆ ಆಗ್ಲಿ ಬಿಟ್ರೆ ಬಿಡ್ಲಿ, ನಮಗ ಈ ಸುಖ ದುಃಖ ಭಯ ನಿರ್ಭಯ ಇವು ನಮ್ಮ ಗುರಿ ಅಲ್ಲ. ನಮ್ಮ ಗುರಿ ಆತ್ಮವೇ ನಾನು ಎಂಬುವಂತ ಮೋಕ್ಷ ಸಾಧನೆ ನಮ್ಮ ಗುರಿ.
ಆ ಗುರಿ ಕಡೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಬಗ್ಗೆ ನಮ್ಮದು ನಿಶ್ಚಯ ಇರಬೇಕು. ಆತನು ನಿಶ್ಚಯ ಮಾಡಿದ್ದೇ ಆದರೆ ಅಷ್ಟು ಮಾತ್ರದಿಂದ, ಇಷ್ಟೇ ನಿಶ್ಚಯ ಮಾಡಬೇಕು. ನಮ್ಮ ಗುರಿ ಸುಖ ದುಃಖಾದಿಗಳಲ್ಲಿ, ಭಯ ನಿರ್ಭಯಗಳಲ್ಲಿ, ಮಾನ ಅಪಮಾನಗಳಲ್ಲಿ, ಲಾಭ ಹಾನಿಗಳಲ್ಲಿ ನಾವು ಅಡ್ಡಾಡಿದ್ರೆ ಜೀವಭಾವಿಗಳಾಗ್ತೀವಿ. ನಾವೇನಾಗಬೇಕು? ಆತ್ಮಭಾವಿ ಆಗಬೇಕು. ಆತ್ಮಭಾವ ಆಗಬೇಕಾದ್ರೆ ಏನ್ ಮಾಡಬೇಕು? ನಿರ್ಭಯ ಆಗಬೇಕು, ನಿಶ್ಚಿಂತೆ ಆಗಬೇಕು, ದುಃಖ ರಹಿತ ಆಗಬೇಕು. ಹಿಂಗ ಆಗಬೇಕು. ಆಗಬಾರ್ದು ಅಂತ ಅನ್ಬೇಡ, ಸಿಟ್ಟು ಬರಬೇಡ ಅಂತ ಅನ್ಬೇಡ. ಸಿಟ್ಟು ಬಂದಾಗ ಬರ್ಲಿ, ಯಾಕೆ ಬಂದಿ ಯಾಕೆ ಬಂದಿ ಯಾಕೆ ಬಂದಿ ಅಂತ ಕೇಳಕತ್ರ ಅದು ತಾನೇ ಬರೋದ್ ಬಿಡ್ತು. ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರು ಬರ್ಲಕತ್ತಾರ ರೆಗ್ಯುಲರ್ ಆಗಿ ಅಂತಂದ್ರೆ, ಅವ್ರು ಬಂದಾಗ ನೀವು ಹಚ್ಕೊಂಡು ಕೂತು ಮಾತನಾಡಿದ್ರೆ ಇನ್ನೂ ರೆಗ್ಯುಲರ್ ಆಗಿ ಬರ್ತಾರ. ಒಂದಿನ ಬರೋರು 2 ಹೊತ್ತು ಬರ್ತಾರ, 3 ಹೊತ್ತು ಬರ್ತಾರ. ನೀವು ಹಚ್ಕೊಂಡು ಮಾತನಾಡಿದ್ರೆ, ಅದು ಬಿಟ್ಕೆ ನೀ ಯಾಕೆ ಬಂದಿದಿ, ಇವಾಗ ಯಾಕೆ ಬಂದಿದಿ, ಈಗ ಯಾಕೆ ಬಂದಿದೆ ಅಂತ ಒಂದು 2-3 ಸಾರಿ ಕೇಳಿದ್ರೆ ಅವು ಹಂಗೆ ಬರ್ತಿರ್ತವೇನು? ಇಲ್ಲಿ ಕ್ವಶನ್ ಮಾಡ್ತಾರಪ್ಪ, ಅವ್ರಿಗೆ ಏನ್ ಉತ್ತರ ಹೇಳ್ಬೇಕಂತ ಬರೋದ್ ಬಿಡ್ತಾವ ಇಲ್ಲ? ಹೆಂಗ? ಎತ್ತರದ್ರೆ ನಿದ್ದೆ ಎತ್ತದ, ಎತ್ತರದ್ರೆ ನಿದ್ದೆ ಎತ್ತದ್ರಿ ಮಕ್ಕೊಂಡ್ರೆ ಜೀವ ಅಂತದಿರ, ಜೀವ ಹೋಗಿ ಅದತ್ ಕೇಳಕತ್ತೀನಿ. ಜೀವ ಅದರ ರೈಟ್. ಜೀವಭಾವ ಆತ್ಮಭಾವ ಕೆಲಸ ಮಾಡೋದು ಹೆಂಗದಂದ್ರೆ, ಆಗಬೇಡ ಅಂತ ಅನ್ಬೇಡ. ಜೀವಭಾವ ಬರ್ಲಿ, ಅರಿವು, ನಿಮ್ಮ ಅರಿವು ಬೆಳೆಸ್ಕೊಂಡಿರಲ್ಲ, ಆ ಅರಿವು ಏನ್ ಮಾಡ್ಬಿಡ್ತದ, ಆ ಜೀವಭಾವನ ಹೊಡೆದೋಡಿಸ್ಲಕ್ ಹಂಗೇ ಬೆನ್ನ ಹತ್ತಿರ್ತದ. ಆ ಜೀವಭಾವ ಒಂದಿನ ಹೋಗಿ 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 ಕಡೆಗೆ ಒಂದಿನ ಅದು ಹೋಗೇ ಬಿಡ್ತದ, ಮತ್ತೆ ಬರ್ಲಾರ್ದಂಗ ಆಗ್ತದ. ಹಂಗ ಆಗ ತನಕ ಯಾವ ರೀತಿ ಮೇಟಿಗೆ ಊಟ ಕಿತ್ತಿದ್ರೆ ಮತ್ತೆ ಕಿತ್ತಲಕ್ಕ ಆಗ್ಲಾರಲ್ಲ, ಹಂಗ ಆಗುವ ತನಕ ಅದು ನಡೀಲಿ, ಅದು ಪ್ರೋಸೆಸ್ ನಡೀಲಿ, ಚರ್ನಿಂಗ್ ಪ್ರೋಸೆಸ್. ಈಗ ಮಜ್ಜಿಗೆ ಮಾಡೋ ಟೈಮ್ನೊಳಗೆ ಉಲ್ಟಾನು ತಿರುಗಿಸ್ತಾರ, ಸೀದಾನು ತಿರುಗಿಸ್ತಾರ. ಕೊಟ್ರೆ ಗುರುಗಳು ಏನೋ ಮಾತಾಡಕತ್ತೀರಿ. ಅಬ್ಬಿಗೇರಿ ಮಟ್ರು ಗೊತ್ತಾಯ್ತಾ? ಇವತ್ತಿನ ಪಾಠದ ಎಷ್ಟೈತೆ ಟೈಮ್? 5 ಆಯ್ತಲ್ಲ. ಜೀವಭಾವ ಬರಬೇಡ ಅಂತ ಅನ್ನಬೇಡ್ರಿ. ಜೀವಭಾವ ಎಷ್ಟು ಸಾರಿಯಾರೆ ಬರ್ಲಿ, ಬಂದಾಗ ಅದಕ್ಕೆ ನಿಮ್ಮ ಕೆಲಸ ಏನು, ಯಾಕೆ ಬಂದಿ ಅಂತೇಳಿ ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ. ನೀವು ಮೇಲೆ ಪ್ರಶ್ನೆ ಮಾಡಿದ್ರೆ ಹಂಗೆ ತಮ್ಮ ತಾವು ಬರೋರು ಬರ್ತಾರೇನ್ರಿ? ಬರೋರು ಬಿಟ್ಟು ಬಿಡ್ತಾರ. ಏನ್ ಹೇಳ್ಬೇಕು? ನಮ್ಮವ್ರ ಆತ್ಮೀಯರ ಅಂತೇಳಿ ಬಂದು ಮಾತಾಡಿಸ್ತಿರ್ತಾರ, ಯಾಕೆ ಬಂದಿ? ಮತ್ತ ಪ್ರತಿ ಸಲ ಯಾಕೆ ಬಂದಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಬರೋದೇ ಬಿಟ್ಬಿಡ್ತಾರ. ಹಂಗ ನೀವು ಜೀವಭಾವಕ್ಕ ಮೇಲೆ ಯಾಕೆ ಬಂದಿ ಈಗ ಯಾಕೆ ಬಂದಿ, ಯಾವಾಗ ಬರ್ತಿರತ್ ಕಾಯ್ಕೊಂಡು ಕೂತೀವಿ ಗುರುವೆ, ಯಾವಾಗ ಬರ್ತಿರತ್ ಕಾಯ್ಕೊಂಡು ಕೂತೀವಿ ಗುರುವೆ ಅಂತ ಬಾಯಿ ತೆರ್ಕೊಂಡು ಕೂತೀರಿ. ನಾವು ಬಂದೇವ ಅಂದ್ರೆ ನೀವು ಸಂತೋಷ ಪಡ್ತೀರಿ. ನಾವು ಬಂದ್ರು ಮತ್ತೇನಾಯ್ತು, ಇನ್ನೊಂದ್ಸಾರಿ ಬರಂಗ ಒಂದ್ ಒಳ್ಳೆ ಭಾವನೆ ಉತ್ಪನ್ನ ಮಾಡಿರ್ತೀರಿ. ಅಕಸ್ಮಾತ್ ನಾವು ನಿಮ್ ಊರಿಗೆ ಬಾಂದೆವು, ಈಗ ಯಾಕೆ ಬಂದ್ರಿ ಅಂತ ಕೇಳಿದ್ರಿ, ಏನ್ ಮಾಡ್ಬೇಕು ನಾವು? ಇವ್ರು ಸಲುವಾಗಿ ಬಂದ್ರೆ ಇವ್ರು ಈಗ ಯಾಕೆ ಬಂದಿ ಅಂತ ಕೇಳಿ ಇನ್ನೊಂದ್ಸಾರಿ ಬರ್ತಾರೇನ್ರಿ? ಈಗೇನ್ ಕೆಲ್ಸ ಇತ್ತು, ಯಾಕೆ ಬಂದಿರತ್ ಕೇಳಿದ್ರಿ, ಏನ್ ಮಾಡ್ಬೇಕು? ಏನ್ ಕೆಲ್ಸ ಇರ್ತದೆ ನಿಮ್ಮಲ್ಲಿ? ಹೆಂಗ? ನಿಮಗ ಏನದಪ್ಪ ಅಂದ್ರೆ,
ಯಾವಾಗ ಬಂದಾವು ಅಂತ ಕೈಕೊಂಡು ಕೂತವ್ರಿಗೆ ಇಂಥ ಬುದ್ಧಿ ಯಾವಾಗ ಬರ್ತದ? ಪುಣ್ಯವಂತರಿಗೆ ಬರ್ತದ ಅದು ಬುದ್ಧಿ. ನಮಗ ಇವೆಲ್ಲ ಜೀವ ಭಾವಗಳು ಇಲ್ಲಂದ್ರೂ ಸಹಿತ ಉತ್ಪನ್ನ ಮಾಡ್ಕೊಳ್ಳಂತವ್ರ ಬಲ್ಲಿ ಇಂಥ ಬುದ್ಧಿ ಯಾವಾಗ ಬರ್ತದ? ಜೀವಭಾವ ತ್ಯಾಗ ಮಾಡ್ಬೇಕನ್ನೋದು ಪುಣ್ಯವಂತರಿಗೆ ಮಾತ್ರ ಬರ್ತದೆ. ಇಲ್ಲಿ ನಾವು ಬ್ರಹ್ಮಜ್ಞಾನದ ಹೇಳ್ತೀವಿ, ಯಾರು ಏನ್ಯಾಕ ಅನ್ನಲ್ರಕ್ಕ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಮುಂದೆ ನೋಡಿ ನಿಮ್ಮ ಸಾಧನೆ ನೀವು ಮಾಡ್ರಿ ಅಂತ. ಇದು ಮಾತು ಯಾರಿಗೆ ನಾಟ್ತದ? ಪುಣ್ಯವಂತರಿಗೆ ನಾಟ್ತದ. ಪಾಪಿಷ್ಟ್ರಿಗೆ ಏನಾಗ್ತಿರ್ತದ? ಅವ ಏನಂತನೋ ಇವ ಏನಂತನೋ, ಅವನ ಮುಂದೆ ಹಂಗ ಅಂದಿದೆ ಅಂತ ಇವನ ಮುಂದೆ ಹಿಂಗ ಅಂದಿದೆ ಅಂತ. ಇದೆಲ್ಲ ಪಾಪ ಬುದ್ಧಿ ಕೆಲಸಗಳಿವೆಲ್ಲ. ಯಾವನ ಮುಂದೆ ಯಾವ ಏನಂದ್ರೆ ಏನಾಗದ ಏನ್ ಹೋಗಲ್ಲ. ಅದಕ್ಕೆ ಏನಾಗ್ತದಂದ್ರೆ ಜೀವಭಾವ ಮ್ಯಾಲಿಂದ ಮೇಲೆ ಬಂದಾಗ ಯಾಕೆ ಬಂದಿ ಅಂತೇಳಿ ಅದ್ರ ಮೇಲೆ ನೀವೇನ್ ಮಾಡ್ಬೇಕು? ಅದು ಜೀವಭಾವ ಬರೋದು ನಮಗೆ ಇಷ್ಟ ಇಲ್ಲ, ನಾವು ಬ್ರಹ್ಮಜ್ಞಾನಿಗಳಿದೀವಿ, ನಾವು ಆತ್ಮಭಾವಿಗಳಿದೀವಿ, ಈ ಜೀವಭಾವ ಬರ್ಲಕತ್ತದಂದ್ರೆ ಯಾಕೆ ಬಂದಿ ಅಂತ ಒಂದ್ ಸ್ವಲ್ಪ ಪ್ರಶ್ನೆ ಮಾಡಬೇಕು ಅಂತ ನೀವು ಮಾಡಬೇಕಾದ ಕೆಲಸ. ನಿಮ್ಮ ಸಾಧನೆಯ ಒಂದು ಪಾತ್ರ ನಾನು ವಹಿಸ್ಲಕ್ಕಾಗ್ತದೇನು? ನೀವು ಮಾಡಬೇಕಾದ ಪಾತ್ರ ನಾನು ಪಾತ್ರ ಮಾಡ್ಲಕ್ಕಾಗ್ತದ? ನೀವು ನಿಮ್ಮೊಳಗೆ ಬಂದಂತ ಭಾವನೆಗಳಿಗೆ ಪ್ರಶ್ನೆ ಮಾಡೋದು ನೀವು ಮಾಡ್ಬೇಕಾ ನಾವು ಮಾಡ್ಬೇಕ? ನಿಮ್ಮ ಮನೆಯೊಳಗ ನೀವು ದೀಪ ಹಚ್ಕೊಂಡ್ರ ನಿಮ್ಮ ಮನೆಯನ್ನು ಕತ್ತಲು ಹೋಗ್ತದ. ನಮ್ಮ ಮನೆಯೊಳಗಿಂದು ನಾನು ದೀಪ ಹಚ್ಕೊಂಡ್ರ ನನ್ನ ಮನೆ ಕತ್ತಲು ಹೋಗ್ತದ. ನನ್ನ ಮನೆಗೆ ದೀಪ ಹಚ್ಕೊಂಡ್ರೆ ನಿಮ್ಮ ಮನೆ ಕತ್ತಲು ಹೋಗಂಗಿಲ್ಲ. ಇದು ಆಧ್ಯಾತ್ಮದೊಳಗ ಯಾರ್ಲಿಂತ ಯಾರಿಗೂ ಉಪಯೋಗ ಇಲ್ಲ. ನಿಮ್ಮ ಮನೆ ದೀಪ ನೀವೇ ಹಚ್ಕೋಬೇಕು, ನಮ್ಮ ಮನೆ ದೀಪ ನಾವೇ ಹಚ್ಕೋಬೇಕು. ದೀಪ ಹೆಂಗ್ ಹಚ್ಕೋಬೇಕಂತ ಮಾರ್ಗದರ್ಶನ ಸಿಗ್ತದೆ ಹೊರತು ಯಾರು ಬಂದು ದೀಪ ಹಚ್ಚಲ್ಲ. ತಾವೇ ಹಚ್ಕೋಬೇಕಲ್ಲ. ಊರು ಮಂದಿ ಎಲ್ಲರೂ ಕೂಡಿ ಕೆರೆ ಕಟ್ಟುತ್ತಾರೆ. ಕೆರೆಗೆ ನೀರು ಅದು ತಾನೇ ತುಂಬ್ಕೋಬೇಕೇನ್? ಕೆರೆಗೆ ಹೋಗಿ ನೀರು ಹಾಕ್ತಾರೆ ಯಾರು? ತಾನೇ ತುಂಬ್ಕೋಬೇಕು. ಊರು ಮಂದಿ ಎಲ್ಲರೂ ಕೂಡಿ ಮದುವೆ ಮಾಡ್ತಾರೆ. ಮುಂದೆ ಸಂಸಾರ ಬೆಳೆಸೋದು ಏನು? ಊರು ಮಂದಿ ಎಲ್ಲರೂ ಕೂಡಿ ಸಂಸಾರ ಬೆಳೆಸ್ತಾರ? ತಮ್ಮ ತಾವು ಬೆಳೆಸ್ಕೋಬೇಕಾಗಿಲ್ಲ. ಹಂಗ ಅವರವ್ರ ವೈಯಕ್ತಿಕ ಪಾತ್ರ, ವೈಯಕ್ತಿಕ ಜವಾಬ್ದಾರಿ ಅಂತ ಏನದ, ಆ ಜವಾಬ್ದಾರಿಯನ್ನ ಯಾರು ಸಮರ್ಥವಾಗಿ ನಿರ್ವಹಿಸ್ತಾರ ಅವ್ರಿಗೇನಾಗ್ತಿರ್ತದ? ಈ ಜ್ಞಾನದ ಬೆಳಕಿನ ಅನುಭವ ಆಗ್ತದ. ಅದಕ್ಕೆ ಇವತ್ತು ಹೇಳಿದ್ದು ವಿಚಾರ ಏನಂದ್ರೆ ಜೀವಭಾವ ಬರ್ತಿರ್ತದ. ಹುಟ್ಟವನು ನಾನು, ಸಾಯವನು ನಾನು. ಈ ಸಪ್ತಧಾತುಗಳು, ಪಂಚಕೋಶಗಳು ಮತ್ತು ಏನದವ ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಏನು ಕಾಯತ್ರಯಗಳೇನದವ, ಇದು ನಾನೇ ಅದೀನಿ ಅಂತೇಳಿ ಈ ಬ್ರಹ್ಮಾಂಡದೊಳಗಿರುವ ಪದಾರ್ಥಗಳೆಲ್ಲ ನನ್ನೂ ಅದವ, ನನ್ನ ಭೋಗದ ಸಲುವಾಗಿ ಅದವ ಅಂತ ತಿಳ್ಕೊಂಡದ್ದು. ಮತ್ತೆ ಮಾನ ಅಪಮಾನ, ಲಾಭ ಹಾನಿ, ಆರೋಗ್ಯ ಅನಾರೋಗ್ಯ ಮತ್ತೇನೇನದವಲ್ಲ ಈ ಎಲ್ಲ ಭಾವನೆಗಳಿಗೆ ಮೀರಿದ್ದು ಆತ್ಮಭಾವ. ನಿಮ್ಮ ಆತ್ಮಭಾವದಾಗ ನೀವಿದ್ರಿ ಅಂತಂದ್ರೆ ಇವು ಯಾವ ನಿಮಗೆ ಕಾಡಂಗೆ ಇಲ್ಲ. ಇವು ಕಾಡ್ಲಕತ್ತವಂದ್ರೆ ನೀವು ಆತ್ಮಭಾವದಾಗ ಇಲ್ಲ ಅಂತ. ಇಷ್ಟದ ನೋಡ್ರಿ ಮಜಾ. ಮೊನ್ನೆ ಪೀಠಿಕೆ ಕೊಟ್ಟಿದ್ದೆ. ಬ್ರಹ್ಮಜ್ಞಾನಿಗಳಾದ್ಮೇಲೂ ಸಹಿತ ಭ್ರಮೆ ಕಾಡ್ತದಲ್ಲ ಹೆಂಗ ಅಂತ. ಬ್ರಹ್ಮಜ್ಞಾನಿ ಗಟ್ಟಿ ಆಗ ತನಕ ಭ್ರಮೆ ಕಾಡ್ತದ. ಒಮ್ಮ ಬ್ರಹ್ಮಜ್ಞಾನಿ ಗಟ್ಟಿ ಆದ್ನಂದ್ರ ಭ್ರಮೆ ಏನಾಗ್ತದ? ಬರೋದು ಹೋಗೋದು ಮಾಡಂಗಿಲ್ಲ, ಆ ಕಡೆ ಹೋಗ್ಬಿಡ್ತದ. ಅವ ಗಟ್ಟಿ ಇಲ್ಲದಕ್ಕೆ ಬಂದು ಅಳ್ಳಾಡಿಸಿ ನೋಡ್ತು. ಒಮ್ಮ ನೆಟ್ಟಿಗೆ ಆಕ್ಷನ್ ತೋತಾರತ್ ಗೊತ್ತಾಯ್ತಂತಂದ್ರೆ ಬರ್ಲಾರ್ದಂಗ ಆತು. ಆ ಗಟ್ಟಿತನ ಬರೋದಕ್ಕ ಏನ್ ಮಾಡ್ಬೇಕು? ನಿರಂತರ ಶ್ರವಣ. ಈ ಶ್ರವಣ ಬಿಟ್ರೆ ಬೇರೆ ಏನೇನು ಈ ನಿಮ್ಮದ್ ನೀವು ಬುಕ್ ತಗೊಂಡು ಓದಿದ್ರು ಆಗಂಗಿಲ್ಲ. ನೀವೇ ಒಂದ್ 10 ಮಂದಿ ಫ್ರೆಂಡ್ಸ್ ಕೂತು ಚರ್ಚೆ ಮಾಡಿದ್ರು ಆಗಂಗಿಲ್ಲ. ಒಬ್ಬ ಸಮರ್ಥ ಸದ್ಗುರುವಿನ ಬಳಿ ಕುಳಿತು ಇಂಥ ವಿಷಯಗಳನ್ನ ಏನ್ ಮಾಡ್ಬೇಕು? ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಇದು ಮಾಡೋದ್ರಿಂದ ಅವೆಲ್ಲ ಗಟ್ಟಿತನಗಳು ಬರ್ತಾವ.
ಹೌದಲ್ಲಪ್ಪ ಹೌದಲ್ಲಪ್ಪ ಅನ್ನಿಸ್ತಿರ್ಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಹಾಗಿದ ಹೌದು ಹೌದು ಅನ್ನೋಂಥ ಮಾತುಗಳು ಕೇಳ್ತಾ 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 ಗಟ್ಟಿತನ ಬಂದ್ಬಿಡ್ತು. ನೀವು ಗಟ್ಟಿ ಆದ್ರಿ ಅಂತಂದ್ರೆ ಅವೇನ್ ಮಾಡ್ತಾವ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಮೃಗಗಳು ಯಾರಿಗಾರ ಅಂಜಿಸಬಹುದು, ಬೆಟ್ಟಕ್ಕೆ ಅಂಜಿಸ್ತಾರನ್ರಿ? ಬೆಟ್ಟ ಎಂದರೆ ಮೃಗಗಳಿಗೆ ಅಂಜುತ್ತದೇನು? ಬೆಟ್ಟ ನೀವಾಗದಂದ್ರೆ ಏನು? ಆತ್ಮಭಾವ. ಮೃಗಗಳು ಬರೋದು ಹೋಗೋದಂದ್ರೆ ಏನು? ಮೃಗಗಳು ಬರೋದಂದ್ರೆ ಏನ್ರಿ? ಜೀವಭಾವ. ಜೀವಭಾವ ಬೇಕಾದಷ್ಟು ಬಂದ್ರೂ ನಿಮ್ಮ ಆತ್ಮಭಾವ ಗಟ್ಟಿ ಇರಲಿ. ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ. ಸಮುದ್ರದ ತೆರೆಗಳು ಎಷ್ಟು ದೊಡ್ಡ ಬಂದರೂ ಸಹಿತ ಆಕಾಶಕ್ಕೆ ಹೋಗಿ ಅಪ್ಪಳಿಸ್ತವೇನು? ನಿಮ್ಮ ಆತ್ಮಭಾವ ಹೆಂಗಬೇಕು? ಹೆಂಗಬೇಕು? ಆಕಾಶ ಆದಂಗಾಗಬೇಕು. ಬೇಕಾದಷ್ಟು ಸಮುದ್ರದ ಆರ್ಭಟ ಇದ್ರೂ ಸಹಿತ ಆಕಾಶಕ್ಕೆ ಹೆಂಗ ಅವು ಮುಟ್ಲಕ್ ಆಗಂಗಿಲ್ಲೋ ಅದೇ ರೀತಿ ನಾವು ಆಕಾಶ ಆದಂಗಾಗಬೇಕು. ಅದು ಆತ್ಮಭಾವ. ಜೀವಭಾವ ಯಾವದಿದ್ರಾಗ ಆಕಾಶದಲ್ಲಿ? ಸಮುದ್ರದ ನೆರೆ ತೊರೆಗಳು. ಹೌದಾ ಇಲ್ಲ? ಮತ್ತೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ನೀವೇನಾಗಬೇಕು? ಶಬ್ದಗಳು ಬಂದಾಗ ನೀವೇನಾಗಬೇಕಪ್ಪ? ಆತ್ಮಭಾವದಲ್ಲಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾವನೋ ಬಂದು ಜಗ್ಗಿ ಬೈಲಕತ್ತಿಬಿಟ್ಟ, ಏನ್ ಮಾಡ್ತೀರಿ? ಬೈಲಾಗಬೇಕು. ಬೈಲಾಗಿ ಬಿಡ್ಬೇಕು. ಈ ಬೈಲಿಗೆ ಬೈದ್ರೆ ಅದು ಏನಾರ ಹಚ್ಕೋತದೇನು? ನೀವು ಬೈಲಿಗೆ ಬೈರಿ, ಅಷ್ಟೇ ಬೈರಿ. ನೀವು ಬೈಲಾಗಿ ಬಿಡ್ಬೇಕು. ಬೈಲಾದ್ಮೇಲೆ ಅದು ಹಚ್ಕೊಳ್ತದೇನು? ಅದ್ರೊಳಗೊಂದು ದೊಡ್ಡದೊಂದು ಬಾಂಬ್ ತಂದು ಢಮ್ ಅಂತ ಹಾಕ್ರಿ. ನಮ್ಮ ಊರಾಗ ಹಿಂಗೆ ಬಾಣ ಹೊಡಿತಿರ್ತಾರ. ಅದು ಏನಾಗಿರ್ತದ? ರಾತ್ರಿ 8ಕ್ಕೂ ಹೊಡಿತಾರ, 9ಕ್ಕೂ ಹೊಡಿತಾರ, 10ಕ್ಕೆ ಹೊಡಿತಾರ, 12ಕ್ಕೆ ಹೊಡಿತಾರ, 1ಕ್ಕೆ ಹೊಡಿತಾರ. ಯಾವಾಗ ಬೇಕಾವಾಗ ಬಾಣ ಹೊಡಿತಿರ್ತಾರೆ. ಅದಕ್ಕೆ ಹೊಡಿತಿರ್ತಾರೆ. ಯಾರ್ಯಾರಿಗೆ ಏನೇನಾಗಿರ್ತಾವ ಹೊಡಿತಿರ್ತಾರ. ಎಷ್ಟೊತ್ತು ಹೊಡಿತಾರ ಅವ್ರು? ಎಷ್ಟೊತ್ತು ಹೊಡಿತಾರ? ಬೈಲಿನೊಳಗೆ ಎಷ್ಟು ಬಾಣಗಳು ಪಟಾಕ್ಷಿಗಳು ಹೊಡೆದ್ರೇನು, ಬಾಂಬ್ ಹಾಕಿದ್ರೇನು, ಎಲ್ಲ ಓಟು ಸೌಂಡ್ ತಗೊಂಡು ಮತ್ತೆ ನಿಶ್ಶಬ್ದ ಆಗ್ತದ ಇಲ್ಲ? ಅದು ಶಾಂತ ಆಗ್ತದ ಇಲ್ಲ ಬೈಲು? ಅದಕ್ಕೆ ಶಬ್ದಗಳು ಏನ್ ಬಂದ್ರು ಸಹಿತ ನೀನೇನಾಗು? ಬೈಲಾದಂಗಾಗು. ಪ್ರಭುದೇವರು ಹೇಳ್ತಾರೆ, ಅರಿಯದವ ಬಂದು ನಿನಗೆ 1,000 ಬೈದರೂ ಬೈಯಲಿ ನೀನೊಂದು ಮಾತನಾಡಬೇಡ. ಅರಿಯದವರು ಬಂದು ನಿನಗೆ 1,00,000 ಬೈದರೂ ಬೈಲಿ ನೀನೇನು ಮಾತನಾಡಬೇಡ. ಅರಿಯದವರು ಬಂದು ನಿನಗೆ 1,000,000 ಬೈಗಳ ಬೈಲಿ ನೀನೇನು ಮಾತನಾಡಬೇಡ. ಅಂದ್ರೆ ಏನ್ ಮಾಡಬೇಡ? ಬೈಲಾಗಿರು. ಅವ್ರು ಅಂದದ್ದೆಲ್ಲ ಮನಸ್ಸಿನಾಗ ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಡು BP ಹೆಚ್ಚು ಮಾಡ್ಕೋಬೇಡ. ಬೈಲಾದಂಗಿರು ಅಂತ. ಅವರೊಡನೆ ಮಾರಿ ಮಸಣೆಗಳು ಮಾತನಾಡಲಿ ಗುಹೇಶ್ವರ ಅಂತ ಹೇಳ್ತಾನೆ. ಮಾರಿ ಮಸಣೆಗಳಂದ್ರ ಬೈಯವರಿಗೆ ಇನ್ನೊಬ್ರು ಬೈಯ ಗುರುಗಳಿರ್ತಾರ, ಅವ್ರಿಗೆ ಬೈಯವ್ರು ಇನ್ನೊಂದಿಷ್ಟು ಮಂದಿ ಇರ್ತಾರ. ಅವ್ರು ಸಿಕ್ಕಾಗ ಅವರು ಇವರು ಕೂಡಿ ಗುದ್ದಾಡಿ ಮಾರಿ ಮಸಣೆ ಯುದ್ಧ ಮಾಡಿ ಗುದ್ದಾಡಿ ನೆಟ್ಟಗತ್ತಾರ. ಇದು ತಪ್ಪು ಅನ್ನೋದು ಬುದ್ಧಿ ಅವಾಗ ಬರ್ತದೆ. ಸುಮ್ನೆ ಏನಾರ ಒಂದು ಅಂತಿರ್ತಾವ ಬಂದು, ಆಯ್ತು ಬೈಲಾಗಿ ಬಿಡ್ಬೇಕು. ಆಯ್ತು ಬಿಡಪ್ಪ, ಏನಂದ್ರೆ ಅನ್ಲಿ ಬಿಡು, ಏನಾಯ್ತು. ಅದಕ್ಕೆ ಶಬ್ದಗಳು ಬಂದಾಗ ಬೈಲಾಗಬೇಕು, ಮೃಗಗಳು ಬಂದಾಗ ಬೆಟ್ಟ ಆಗಬೇಕು, ಸಮುದ್ರದ ನೊರೆತೆರೆಗಳು ಬಂದಾಗ ಆಕಾಶ ಆಗಬೇಕು. ನಿಮ್ ಕಂಪ್ಯೂಟರ್ ಇದ್ರೊಳಗ ಹೆಣ್ಣು ಮಗಳು ಒಬ್ಬಕ್ಕೆ ಫೇಮಸ್ ಅಳಲ್ಲ ಅಮ್ಮ, ಯಾರು? ಬ್ರಾಹ್ಮಣರ ಹೆಣ್ಮಗಳು ಅದಾವಲ್ರಿ,
ಗೊತ್ತಿಲ್ಲ. ಕಂಪ್ಯೂಟರ್ ಎಲ್ಲರಿಗೆ ಫ್ರೀದಾಗ ಅದು ಕೊಟ್ಟು ಎಜುಕೇಶನ್ ಕೊಡ್ಸಕತ್ತಾರ, ಇಬ್ರು ಗಂಡ ಹೆಂಡತಿ. ಅವ್ರ ಹೆಸರು ಏನ್ ನನ್ನ ಬಾಯಾಗದ ಬರುವಲ್ದು. ನಿಮ್ಗೆ ಗೊತ್ತದನ್ರಿ? ಕಂಪ್ಯೂಟರ್ ಎಲ್ಲರಿಗೂ ಫ್ರೀದಾಗ ಕೊಟ್ಟು ಓದಿಸ್ತಾರಲ್ರಿ. ಸುಧಾಮೂರ್ತಿ, ಸುಧಾ ನಾರಾಯಣ ಮೂರ್ತಿ, ಸುಧಾಮೂರ್ತಿ. ಈ ಸುಧಾಮೂರ್ತಿ ಭಾರಿ ಸ್ಮಾರ್ಟ್ ಹುಡುಗಿ ಆಕಿ. ಸಣ್ಣಕ್ಕಿದ್ದಾಗ, ಈ ಮುದುಕಿ ಆಗ್ಯಾವ. ಭಾರಿ ಸ್ಮಾರ್ಟ್ ಹುಡುಗಿ ಆಕಿ. ರೋಡ್ ಮೇಲೆ ಹೋಲಕತ್ರ ಬೆಳದಿಂಗಳು ಹೋದಂಗ ಆತಿತ್ತಂತ. ಅವು ಓಣೆನ ಹುಡುಗರು ಬೆನ್ನ ಹತ್ತಿ ಬಿಡ್ತಿದ್ವು ಅಂತ. ಆಕಿಗೆ 6-7ನೇ ಕ್ಲಾಸಿಗೆ ಸಾಲಿಗೆ ಹೋಗಿ ಮುಟ್ಟಬೇಕಾದ್ರೆ ಸಾಕಾಗಿ ಹೋಗ್ಬಿಡ್ತತ್. ಹಿಂಗಾಗಿ ಆಕಿ ಸಾಲಿಗೆ ಒಲ್ಲಪ್ಪ ಬೇಡ, ಸಾಲಿ ಬಿಟ್ಟು ಬಿಡ್ತೀನಿ, ಮಂದಿ ಹೊರಗೆ ಹುಡುಗರ್ದು ನನ್ನ ಕಾಟ ಬಾಳ ಅಲ್ಲಕತ್ತದ. ಮತ್ತ ಆಕಿನೇ ಸಾಲಿ ಒಲ್ಲಂದಾಗ ಯಾರೇನ್ ಮಾಡ್ಲಕ್ಕಾಗ್ತದ? ಸಾಲಿ ಓದ್ಲಕ್ ಒಲ್ಲಂದ್ರ ನೀವೇ ಒಲ್ಲಂದ್ರ ಯಾರೇನ್ ಓದಿಸ್ಲಕ್ಕಾಗ್ತದ? ಬಿಡು ಅಂತ ಅಂತಾರ. ಮತ್ ಮೊದಲಿನ ಕಾಲದಾಗ ಹೆಣ್ಮಕ್ಳಿಗೆ ಜಬರ್ದಸ್ತಿಲಿಂದ ಸಾಲಿ ಕಳಿಸೋದು ಇದ್ದಿದ್ದಿಲ್ಲ, ಅಷ್ಟೊಂದು ಬಿಟ್ಟು ಬಿಡು ಅಂತಾರ. ಮುಂದೊಂದು 6 ತಿಂಗಳು ವರ್ಷನಾಗ ಏನಾಗ್ತದ, ಮೊದಲ ಇವು ಚೀಟ್ ಕಟ್ತಾರಲ್ಲ, ಎದ್ರದು ಸಕ್ರಿ, ಚಾಪುಡಿ, ರವಾ ಎಲ್ಲ ಪೇಪರ್ನಾಗ ಕಟ್ತಿದ್ರು ಮೊದಲ. ಈಗಿನೂ ಕಿರಾಣಿ ಅಂಗಡಿಲಿಂತ ಮಾಲ್ ತಂದಿರ್ತಾರ, ಅವೆಲ್ಲ ನ್ಯೂಸ್ ಪೇಪರ್ ಅದ್ರೊಳಗಿಂದು ರವಾ ಗಿವ ತೆಕ್ಕೊಂಡು ನ್ಯೂಸ್ ಪೇಪರ್ ಕೆಳಗೆ ಒಗದಿರ್ತಾರ. ಆ ಪೇಪರ್ ತಗೊಂಡು ಓದ್ತಾಳ ಸುಧಾಮೂರ್ತಿ. ಮೂರ್ತಿ ಆಗಿರಲ್ಲ ಅವಾಗ, ಸುಧಾ. ಮದುವೆ ಆದ್ಮೇಲೆ ಮೂರ್ತಿ, ನಾರಾಯಣ ಮೂರ್ತಿ ಮದುವೆ ಆದ್ಮೇಲೆ ಸುಧಾಮೂರ್ತಿ ಆಗ. ಸುಧಾ ಓದ್ತಾಳದು. ಅದ್ರೊಳಗೆ ಏನಿತ್ತು, ಇದೇ ವಚನ ಇತ್ತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಾಡೆ ಅಂತಯ್ಯ ಅಂತೇಳಿ ಈ ವಚನ ಕೇಳಿದ ಕೂಡ್ಲೇನೆ ಆಕೆ ಒಳಗೆ ಧೈರ್ಯ ಬಂದ್ಬಿಡ್ತು. ಧೈರ್ಯ ಬಂದು ಏನ್ ಮಾಡಿದಳು, ಮನೆಯವ್ರಿಗೆ ಹೇಳಿದಳು, ಮತ್ತ ನಾ ಹೈಸ್ಕೂಲ್ಗೆ ಓದ್ತೀನಿ, ಸಾಲಿಗೆ ಹಚ್ಚ್ರಿ ಅಂದ್ರು. ನೋಡ್ರಿ, ಗುರುವಿನ ಜ್ಞಾನ ಯಾವ ರೀತಿ ಮನುಷ್ಯ ಉದ್ಧಾರ ಮಾಡ್ತದ. ಆಕೆ ಅವಾಗ ಸಾಲಿಗೆ ಹಚ್ಕೊಂಡಿದ್ದಿಲ್ಲ ಅಂದ್ರೆ ಇವತ್ತು ನಮ್ಮ ಮನೆ ಬರ ಎಲ್ಲಿತ್ತು? ಈ ಕಂಪ್ಯೂಟರ್ ಜ್ಞಾನ ಅಮೆರಿಕಲ್ಲಿಂತ ನಮ್ಮಲ್ಲಿ ಟೆಕ್ನಾಲಜಿ ತಂದು ಅವರೆಲ್ಲ ಕಂಪ್ಯೂಟರ್ಗಳು ಮಾಡಿ ತಯಾರು ಮಾಡಿ ಎಲ್ಲರಿಗೆ ಶಿಕ್ಷಣ ಕೊಡ್ಲಕತ್ತಾರಲ್ಲ. ಈ ರೀತಿ ಜೀವನದಾಗ ಜ್ಞಾನ ಏನ್ ಮಾಡ್ಬೇಕು? ಭಯ ಬರ್ತಿರ್ತದ, ಬರಬೇಡ ಅನ್ಬೇಡ್ರಿ. ಭಯ ಬಂದಾಗ ಅದಕ್ಕೆ ಒಳ್ಳಿ ಕಳಿಸುವಂತ ಪ್ರಯತ್ನ, ಗಟ್ಟಿತನ ನಿಂಬಲ್ಲಿರ್ಲಿ. ಅಜ್ಞಾನ, ಮರೆವು, ದುಃಖ, ಭಯ, ಚಿಂತೆ, ಅನಾರೋಗ್ಯ ಏನೆಲ್ಲ ಬರ್ತಿರ್ತಾವ ಅವಕ್ಕೆ ಬರಬೇಡ ಅನ್ಬೇಡ್ರಿ. ಬರ್ಲಿ, ಬಂದಾಗ ಅವಕ್ಕೆ ಮತ್ತೆ ಕೂಳು ಹಾಕ್ಲಾರ್ದಂಗೆ ವಾಪಸ್ ಕಳಿಸ್ಬೇಕು. ನೀವು ಕೂಳು ಹಾಕಿದ್ರಿ ಇಲ್ಲೇ ಉಳಿತಾವ. ಅವ್ರ ಮೇಲೆ ನೀವು ಆಸಕ್ತಿ ತೋರಿಸ್ಲಾರ್ದಂಗ ಯಾಕೆ ಬಂದಿ, ನಿಂದೇನ್ ಕೆಲಸ ಅದ ಅಂತ ಕೇಳಿ ಅವಕ್ಕೆ ನೀವೇನು ಟ್ರೀಟ್ ಮಾಡ್ಲಿಲ್ಲ ಅಂತಂದ್ರೆ ಅವು ತಮ್ಮ ವಾಪಸ್ ಹೋಗ್ಬಿಡ್ತಾವ. ಹೆಂಗ ಮಾಡ್ತೀರಪ್ಪ ಸಾಧನೆ? ಪ್ರಯೋಗ ಯಾವಾಗ್ಲಿಂತ ಮಾಡ್ತೀರಿ? ಈ ಕ್ಷಣ, ಈ ಕ್ಷಣ. ಇದೇ ಕ್ಷಣದಲ್ಲಿ ಮಾಡಬೇಕು ಪ್ರಯೋಗ. ಪ್ರತಿ ಕ್ಷಣನೂ ನಾವು ಎಚ್ಚರದಾಗಿರ್ಲಕ್ ಪ್ರಯತ್ನ ಮಾಡಬೇಕು. ಕಳ್ಳ ಬರ್ಲಾರ್ದಂಗ ಬಾಗಿಲ್ ಮುಂದ ಸೆಕ್ಯೂರಿಟಿ ಗಾರ್ಡ್ ಇದ್ದಂಗ ಇರ್ಬೇಕು. ಅಕಸ್ಮಾತ್ ಕಳ್ಳ ಬಂದು ಆದ್ಮೇಲಾದ್ರೂ ರಿಪೋರ್ಟ್ ಕೊಟ್ರೆ ಪೊಲೀಸರು ಬರಂಗಿರ್ಬೇಕು. ಪೊಲೀಸರೇ ಬರ್ಲಾರ್ದಂಗಿರಂತವು ಅದಾವ. ಒಟ್ಟ ಪಶ್ಚಾತ್ತಾಪನೇ ಇಲ್ಲ, ತಪ್ಪು ಮಾಡಿವನ ಅರಿವೇ ಇಲ್ಲ, ನಾ ಮಾಡಿದ್ದೇ ಕರೆಕ್ಟ್ ಅಂತ ಸಾಧಿಸ್ತಾರಲ್ಲ ಅವ್ರಿಗೇನಂತಾರ? ಮೂರ್ಖರು ಅಂತಾರ. ಶಾಸ್ತ್ರೀಯವಾಗಿ ಹ್ಯಾಂಗಿರ್ಬೇಕು ಅಂತ ಇಲ್ಲೇನ್ ಪದ್ಧತಿ ಕಲಿಸ್ತಾರ, ಈ ಪದ್ಧತಿ ಪ್ರಕಾರ ನಾವೇನ್ ಮಾಡ್ಬೇಕು? ಹ್ಯಾಂಗಿರ್ಬೇಕು, ನಾವ್ ಹ್ಯಾಂಗದೀವಿ ವ್ಯತ್ಯಾಸ ತೆಕ್ಕೋಬೇಕು. ನಿರ್ಭಯವಾಗಿರು ಅಂತ ಗುರು ಹೇಳ್ತಾನೆ, ನಾವು ಅಂಜಲಕತ್ತೀವಿ. ಅದಕ್ಕೆ ಅಂಜಿಕೆಯನ್ನ ಬಿಡಬೇಕು. ಬಿಟ್ಟು ನಾವು ಭಯ ಕಳ್ಕೊಂಡು ನಿರ್ಭಯರಾಗಬೇಕು. ನಿಶ್ಚಿಂತ ಆಗುವತ್ತು ಗುರು ಹೇಳ್ತಾನೆ, ನಾವು ಚಿಂತೆ ಮಾಡ್ಲಕತ್ತೀವಿ. ಆ ಚಿಂತೆಗಳನ್ನ ಬಿಟ್ಟು ನಾವು ನಿಶ್ಚಿಂತರಾಗಬೇಕು.
ಇವೆಲ್ಲ ಸಂಕಲ್ಪಗಳ ಬಗ್ಗೆ ಒಳ್ಳೆ ಪರಿಚಯ ಇಟ್ಕೋಬೇಕು. ಏನು ಉಪಯೋಗ ಆಗ್ತದ ಪಾಠ? ಪ್ರಾಕ್ಟಿಕಲ್ ಪಾಠ ಇದು, ಬರೀ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ. ಈಗ ನಮ್ಮ ಗುರುಗಳು ಸೋಮವಾರಪೇಟೆ ಮಠದವರು ಶಮ ಅಂತ ಕಲಿಸ್ಬಿಡ್ತಿದ್ರು. ಒಂದು ವಾರ ಟೈಮ್ ಶಮ ಸಾಧನೆ ಮಾಡಬೇಕಾದ್ರೆ ಮನಸ್ಸಿನ ಚಂಚಲತೆಯನ್ನ ಹೊಡೆದು ಹೋಗಿ ಮನಸ್ಸು ನಿಶ್ಚಲವಾಗಿ ಕಂಟ್ರೋಲ್ ಆಗಿರೋದು ಶಮ. ದಮ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು. ದಮ, ನಿಮ್ಮ ಇಂದ್ರಿಯಗಳು ಯಾವಾಗ ನಿಯಂತ್ರಣ ತಪ್ಪಿದ್ದು ಮತ್ತ ಅವುಗಳನ್ನ ಹ್ಯಾಂಗ ನೀನು ದಮ ಸಾಧನೆ ಮಾಡುವ ಮೂಲಕ ನಿಗ್ರಹಿಸಿದಿ, ಶಮ ಸಾಧನೆ ಮಾಡುವ ಮೂಲಕ ನಿನ್ನ ಮನಸ್ಸನ್ನ ಹೆಂಗ ನಿಗ್ರಹಿಸಿದಿ, ನಿನಗೆ ಯಾವಾಗ ಅಸಮಾಧಾನ ಆಗಿತ್ತು ಸಮಾಧಾನ ಮಾಡಿಕೊಳ್ಳುವ ಮೂಲಕ ನಿನ್ನ ಅಂತಃಕರಣವನ್ನು ಹೆಂಗ ನಿಗ್ರಹಿಸಿದಿ. ನನಗೇನ್ ಬೇಕು ಅದು ಸಿಕ್ಕತಪ್ಪ ಅಂತೇಳಿ ತೃಪ್ತಿ ಇರೋದು ಈ ಬ್ರಹ್ಮಪೀಠಕ್ಕೆ ಬಂದವ್ರಿಗೆ ಸಂತೃಪ್ತಿ ಇರ್ಬೇಕು. ಮತ್ತು ಬೇರೆ ಯಾವುದೋ ಕ್ಯೂರಿಯಾಸಿಟಿ ಇತ್ತು, ಅಲ್ಲೇನ್ ಹೇಳ್ತಾರ ಇಲ್ಲೇನ್ ಹೇಳ್ತಾರ, ಅದ್ಯಾ ಬುಕ್ಕ ಇದ್ಯಾ ಬುಕ್ ಅಂತೇಳಿ ಹಿಂಗ್ ಕೇಳ್ಕೊತ ಅಸಮಾಧಾನ, ಇನ್ನ ಅನ್ಯ ವಿಚಾರಗಳ ಬಗ್ಗೆ ಕುತೂಹಲ ಯಾವಾಗ ಉಂಟಾಗ್ಯದ ಆವಾಗ ನನಗೇನ್ ಬೇಕು ಅದು ಸಿಕ್ಕದ, ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೇನು ಇಲ್ಲ, ಇದೇ ನನಗೆ ಅತಿ ಮುಖ್ಯವಾದದ್ದು, ಇದೇ ಸಾಕು, ಇದೇ ಬೇಕು ಅಂತೇಳಿ ಏನ್ ಅನಿಸಿತ್ತಲ್ಲ, ಈ ಸಾಧನೆ ಹೆಂಗ್ ಮಾಡಿದ್ರಿ? ಬೇರೆ ಯಾರೋ ಕರೆದಾಗ ಅಲ್ಲಿಗೆ ಹೋಗ್ಲಾರ್ದೆ ನಿಮ್ಮೊಳಗೆ ನೀವು ಹೆಂಗ್ ಉಳ್ಕೊಂಡ್ರಿ? ಹೀಗೆಲ್ಲ ಕ್ವಶನ್ಗಳು, ಅನುಭವಿಸಿ ಹೇಳಂತ ಕ್ವಶನ್ ಆನ್ಸರ್ಗಳು ಅಲ್ಲಿ ಮಠದೊಳಗೆ ಹೆಂಗದ? ಸುಮ್ಮನೆ ಕೂತು ಕತಿ ಕೇಳಿ ಎದ್ದು ಹೋಗೋದಲ್ಲ. ಏನ್ ಮಾಡ್ತೀರಿ? ಈ ಪಾಠ ಕೇಳಿದ ಮೇಲೆ ಜೀವಭಾವ ತ್ಯಾಗ ಮಾಡುವ ಒಂದು ಸಾಧನ ಮಾಡಬೇಕು. ಅದಕ್ಕೆ ಬರಬೇಡ ಅನ್ಬೇಡ್ರಿ, ಜೀವಭಾವ ಅವಾಗ ಬರ್ತಿರ್ತದ. ಅದನ್ನ ನೀವು ಎಚ್ಚರಿಕೆಯಿಂದ, ನಿಮ್ಮ ಮನ್ಯಾಗ ಹಾವ ಚೇಳ ಬಂದು ಅಂತಂದ್ರೆ ಬರ್ಲಿ ಅಂತೀರ? ಬಂದು ಕೂಡ್ಲೇನೆ ಕೈ ಸಿಕ್ಕ ಚಪ್ಪಲಿ ಪಪ್ಪಲಿ ತಗೊಂಡು ಬಡದು ಹೊರಗೆ ಹಾಕ್ತೀರ? ಇಲ್ಲ. ಕರೆಯದೆ ಬರುವವನ ಕೆರಯಿನಿಂದ ಒಡೆಯಂದ ಸರ್ವಜ್ಞ ಅಂತ. ಅವು ಕರೀಲಾರದೆ ಬರ್ತದ ಜೀವಭಾವ. ನೀವೇನು ಕರೆಯದೇ ಬೇಕಾಗಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರೊಕ್ಕ, ರೂಪಾಯಿ, ಆಸ್ತಿ, ಇದೆಲ್ಲ ನಂದು ನಾನು ಅನ್ನೋಂಥದ್ದು ಏನು ಜೀವಭಾವ ಅದಲ್ಲ, ಇದು ನೀವು ಕರೀಲಾರದೆ ತಾನೇ ಬರ್ತದ. ಹೆಂಗ್ ಬರ್ತದ ಹೇಳ್ರಿ? ತಾನೇ ನೀವು ಕರೀಲಾರ್ದೆ ಹೆಂಗ್ ಬರ್ತದದು? ಒಂದು ಉದಾಹರಣೆ ಕೊಡ್ರಿ. ಶೇಂಗಾದ ಕಾಯಿ ಬಿತ್ತಿರ್ತಾರೋ ಶೇಂಗಾದ ಬೀಜ ಬಿತ್ತಿರ್ತಾರೋ? ಮತ್ತ ಬೀಜನೇ ಬರ್ಬೇಕಲ್ಲ, ಕಾಯಿ ಯಾಕೆ ಬರ್ತು? ಮತ್ತ ಅದು ಜೀವಭಾವ ಹೆಂಗದ ಅಂದ್ರೆ ಶೇಂಗಾದ ಸೊಟ್ಟಿ ಬಂದಂಗೆ ಬರ್ತಿರ್ತು. ಆ ಸೊಟ್ಟಿ ತೆಗೆದು ಕಾಳು ತಿನ್ಬೇಕಲ್ಲ, ಕರೀಲಾರ್ರೆ ಬರ್ತದ, ನೀವು ಬಿತ್ತಲಾರ್ರೆ ಬರ್ತದ ಸೊಟ್ಟಿ. ಯಾಕೆ ಬರ್ತದ ಅಂದ್ರೆ ಬರ್ತದಪ್ಪ. ಗುಲಾಬಿ ಗಿಡದೊಳಗೆ ಬರೀ ಹೂವ ಬೇಕಂತ ನೀವು ಗಿಡ ಹಾಕಿರಿ, ಅದ್ರಾಗ ಮುಳ್ಳು ಬರ್ತದ. ಬೇಕನ್ನೋದು ಮುಳ್ಳು ಬೇಕಾಗಿಲ್ಲ. ಮತ್ತೀಗ ಈ ಪ್ರತಿಯೊಬ್ಬ ಮನುಷ್ಯನ ಬಳಿ ಒಂದು ಹೂವ ಅದ, ಒಂದು ಮುಳ್ಳು ಅದ. ನಮಗ್ ಬೇಕಾಗಿದ್ದು ಒಂದು ಸ್ವಭಾವ ಅದ, ನಮಗ್ ಬ್ಯಾಡಾಗಿದ್ದು ಒಂದು ಸ್ವಭಾವ ಅದ. ಈ ಹೂವ ಬೇಕಂದ್ರೆ ಮುಳ್ಳು ಸಂಭಾಳಿಸ್ಬೇಕಾ ಬೇಡ? ಇದ್ರಾಗ ಮುಳ್ಳದಂತೇಳಿ ಹೋಗಿ ತಿಪ್ಪೆಗೆ ಒಗೆದಿರ್ತದ? ಹೂವ ಬೇಕು ಅಂದ್ರೆ ಮುಳ್ಳು ಚುಚ್ಕೋಬೇಕಪ್ಪ. ಹೆಂಗ? ಈಗ ನಾನು ನಿಮ್ಗೆ ಬ್ರಹ್ಮಜ್ಞಾನ ಹೇಳ್ತೀನಿ ಚಲೋ ಅಂತಂದ್ರೆ ಮಾರಿ ಬೈತಿರ್ತೀನಿ.
ಬಯಸ್ಕೊಳ್ಳೋದು ಬೇಡ, ನನಗೆ ಹಂಗೆ ಬರೀ ಪಾಠನೇ ಬೇಕಂದ್ರೆ ಹೆಂಗಾತು? ಕೆಲಸ ಮಾಡಲಿಲ್ಲ ಅಂತಂದ್ರೆ ಬೈತೀನಿ. ಕೆಲಸ ಮಾಡಿದವ್ರು ಬೈತಾರನ್ರಿ ಯಾರೇ? ತಮ್ಮ ಜವಾಬ್ದಾರಿಲಿ ಇದ್ದವ್ರು ಯಾರು ಬೈಯಲ್ಲ, ಮಾಡಲಿಲ್ಲ ಅಂದ್ರೆ ಬೈತಾರೆ. ಸಮಯ ಆಯ್ತು, ನೀನ್ ಹಿಂಗೆ ಒಟ್ಟ ಅನ್ಕೋತ್ ಕುಂದ್ರಮ್ಮ, ಮುಕ್ತಾಯ ಮಾಡೋಣ. ಅವ್ರೇನ್ ಜುಂಜಾ ಗುರುಗಳು ಎಕಡೆ ಹೋದ್ರು? ಇಲ್ಲಿ ಕಲ್ದವ್ರು ಬಂದು ಹೋಗ್ಬಿಟ್ರಲ್ಲ. ಏನಂತಾರೆ ಬಾವುರಾಯ ನಾವಿಯವರು? ನಾವಿ ಗುರುಗಳೇ ಶರಣಾರ್ಥಿ ಮಾತಾಡ್ರಿ, ಒಂದ್ ಸ್ವಲ್ಪ ಏನಾರ ಹೇಳ್ರಿ. ಸಣ್ಣ ಹುಡುಗರಿಗೆ ಬಾಯಿ ತರ್ಕೊಂಡ್ ಕೂತೀವಿ. ಸಂತೃಪ್ತಿ ಅನ್ನಿಸ್ತ ಪಾಠ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣ. ಮತ್ತೆ ಸಂಜೆ ಪಾಠಕ್ಕೆ ಬಡ್ರಿ. ಏನ್ರಿ ಚಲೋ ಆಯ್ತಲ್ರಿ? ಕಲ್ಯಾಣಪ್ಪ ಗುರುಗಳ ಸರ್ಟಿಫಿಕೇಟ್ ಸಿಕ್ಕ್ರ ಆಯ್ತು, ನಮ್ ಡಾಕ್ಟರೇಟ್ ಪರ್ಫೆಕ್ಟ್ ಆಯ್ತು ಅಂತ. ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಕತ್ತಾರ ಈಗ ಅವ್ರು ಮಹಾಲಿಂಗ ರಂಗರು. ಈಗ ಬಂದದ್ದನ್ನ ಅನುಭವಿಸ್ಕೊತ್ ಕುಂದಿರ್ಬೇಡ್ರಿ. ಯಾವದ ಅನಾವಶ್ಯಕ ಅದ ಅದನ್ನ ಒಳ್ಳೆ ಕಳಿಸ್ರಿ, ರಿಜೆಕ್ಟ್ ಮಾಡೋದು ಕಲೀರಿ. ದುಃಖ ಬಂದದನ್ನ ದುಃಖ ಅನುಭವಿಸುವತ್ ಕುಂದಿರ್ಬೇಡ್ರಿ, ದುಃಖ ಅದು ಮಿಥ್ಯ ಅದ. ಸುಖ ಬಂದದಂದ್ರೆ ಸುಖ ಅನುಭವಿಸುವತ್ ಕುಂದಿರ್ಬೇಡ್ರಿ, ಸುಖನೂ ಮಿಥ್ಯ ಅದ. ಎರಡೂ ಶಾಶ್ವತವಲ್ಲ. ಜನನ ಮರಣಗಳದು ಒಂದು ಬಂತಪ್ಪ, ಹುಟ್ಟು ಸಾವಿನ ಪ್ರಸಂಗ ಬಂದಾಗ ಅವಾಗನು ಅವು ಶಾಶ್ವತ ಅಲ್ಲ. ಹಿಂಗ ಜೀವ ಭಾವವನ್ನ ತ್ಯಾಗ ಮಾಡುವಂಥದ್ದೊಂದು ಬಹಳ ಒತ್ತಡದ ವಿಚಾರದ ಅದ್ರೊಳಗ. ನಾನು ಸರಳ ಮಾಡಿ ಹೇಳಕತ್ತೀನಿ, ಅವ್ರು ಬಹಳ ಒತ್ತಾಯ ಮಾಡಿ ಹೇಳ್ಯಾರ. ಜೀವ ಭಾವ ಬರಬೇಡ ಅನ್ಬೇಡ್ರಿ, ಬರ್ಲಿ, ಬಂದಾಗ ಅದಕ್ಕೆ ಹಿಂದಕ್ಕೆ ದಬ್ರಿ ಅಂತ ಹೇಳ್ಯಾರ. ಪ್ರಾಕ್ಟೀಸ್ ಮಾಡ್ಬೇಕು. ಈಗ ಉಗುರು ತೆಕ್ಕೋತೀವಿ ನೋಡ್ರಿ, ಉಗುರು ಬರಬೇಡ ಅಂದ್ರೆ ಬಿಡ್ತದ ಅದು? ಮತ್ತೆ ಗಡ್ಡ ಮೀಸಿ ಕೂದಲ ಅವು ಬರಬೇಡ ಅಂದ್ರೆ ಬಿಡ್ತಾವ? ಬರ್ತಾವ. ಬಂದಾಗ ಕಟ್ ಮಾಡ್ಕೊತಿರೋದಷ್ಟೇ, ಕಸ ಬಳಕೋತಿರೋದು. ಹೆಂಗ ಬೆಳಕು? ನಿರಂತರ ಶ್ರವಣ, ಮತ್ತೇನಿಲ್ಲ. ಗುರುವಾಕ್ಯ ಶ್ರವಣ ಮಾಡ್ಕೋತಿದ್ರ ಆ ಜೀವ ಭಾವ ಒಂದಿನ ಬರ್ಲಾರ್ದಂಗ ಆಗ್ತದೆ. ಅದು ಪ್ರಶ್ನೆ ಮಾಡ್ಲಾರ್ದಕ್ಕೆ ಅದೇನಾಗ್ತದೆ, ಮೇಲೆ ಬರ್ತಾನೆ ಇರ್ತದೆ. ಯಾಕಂದ್ರೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲಲ್ಲ. ಬಂದಾಗ ಒಮ್ಮೆ ಸುಮ್ಮನೆ ಇರ್ತೀವಲ್ಲ, ಯಾಕೆ ಬಂದಿ ಅಂತ ಕೇಳ್ದೇವ ಅಂತಂದ್ರೆ ಅದಕ್ಕೆ ಒಂದ್ಸಾರಿ 2 ಸಾರಿ ಹೇಳ್ತದೆ ಯಾಕೆ ಬಂದೀನಿ ಅಂತ. 3ನೇ ಸಾರಿ ಏನ್ ಹೇಳ್ತದೆ? ಸುಮ್ನೆ ಯಾಕೆ ಬರ್ತೀವಿ ಅಂದ್ರೆ ಬರೋದು ಬಿಟ್ಬಿಡ್ತು. ಹಿಂಗ ಓಕೆ, ಮುಕ್ತಾಯ ಮಾಡೋಣ. ಆಯ್ತು, ಎಲ್ಲರಿಗೂ ಶರಣ.